ಎಲ್ರಿಗೂ ನಮಸ್ತೆ. ಅರುಣ್ ಅವರು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ವಿದ್ಯಾರ್ಥಿನಿಯರಿಗೆ ಇವರೇ ಒಂದು ವಿದ್ಯಾರ್ಥಿ ಥರ ಕಾಣ್ತಿದ್ದಾರೆ. ಚೆನ್ನಾಗಿದೆ, ಒಳ್ಳೆ ಕಂಟೆಂಟು. ಈಗಿನ ಪೀಳಿಗೆಗೆ ಯಾವ ರೀತಿ ಕೆಲವು ಸ್ಟೂಡೆಂಟ್ಸ್ಗಳಿರ್ತಾರೆ, ಅದು ಯಾವ ರೀತಿ ಸರಿ ಮಾಡಬೇಕು ಅನ್ನೋದು. ಯಾಕಂದರೆ ಇದು ಹೇಳೋಂಗಿಲ್ಲ, ಕಂಟೆಂಟು ಕೂಡ ನಾವು ಬಿಟ್ಕೊಡೋಂಗಿಲ್ಲ. ಬಟ್ ಒಂದು ಒಳ್ಳೆ ಮೆಸೇಜ್ ಇದೆ. ಚಂದನ್ ಶೆಟ್ಟಿ ಅವರಲ್ಲಿ ಈ ರೀತಿಯೂ ಒಂದು ಏನು ಒಂದು ಪ್ರತಿಭೆ ಇದೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಸಿನಿಮಾ ಕ್ಯಾರೆಕ್ಟ್ರಲ್ಲೂ ಈಕೆ ಹಿಂಗೆ ಇತ್ತು, ಈಗಲೂ ಹಿಂಗೆ ಬಂದಿದೆ ಕ್ಯಾರೆಕ್ಟರ್. ಆಮೇಲೆ ನಿರ್ಮಾಪಕರಿಗೂ ಒಳ್ಳೇದಾಗಲಿ, ಇಡೀ ಟೀಮ್ಗೆ, ಪ್ರತಿಯೊಬ್ಬರೂ ಅದ್ಭುತವಾಗಿದ್ದಾರೆ. ಚಂದನ್ ಸರ್ ಅಂತೂ ಸೂಪರ್. ನನಗೆ ಭಾಳ ಖುಷಿ ಆಯಿತು. ನೀವು ಬರೀ ನಾನು ಸಿಂಗರು, ಒಂದು ಮ್ಯೂಸಿಷಿಯನ್ ಮಾತ್ರ ನೋಡಿದೆ, ಬಟ್ ರಿಯಲಿ ಆ ಕ್ಯಾರೆಕ್ಟರ್ ಸರ್ ತುಂಬ ಚೆನ್ನಾಗಿದೆ. ನೈಸ್. ಇಡೀ ಟೀಮ್ಗೆ ಒಳ್ಳೇದಾಗಲಿ ಸರ್. ಆಲ್ ದಿ ಬೆಸ್ಟ್. ವಿದ್ಯಾರ್ಥಿನಿಯರನ್ನ ಒಳ್ಳೆ ಕಂಟೆಂಟ್ ಸಿನಿಮಾ. ಕನ್ನಡ ಜನತೆ ಯಾವತ್ತೂ ಕೈ ಬಿಡೋದಿಲ್ಲ. ಅಂಥದ್ರಲ್ಲಿ ಮೀಡಿಯಾ ಸಪೋರ್ಟು ಇದೆ. ಅದೇ ರೀತಿ ಎಲ್ಲರನ್ನೂ ಒಂದು ಜನತೆ ಒಂದು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಮುಖಾಂತರ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಹಾಯ್ ಎಲ್ರೂ ನಮಸ್ಕಾರ. ಈಗ ತಾನೇ ವಿದ್ಯಾರ್ಥಿನಿಯರು ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಬ್ರೋ ಅವರ ಆ್ಯಕ್ಟಿಂಗ್ ನೋಡಿದೆ ಆ್ಯಂಡ್ ವೆರಿ ಹ್ಯಾಪಿ ಅನ್ನಿಸ್ತು. ಏನಕ್ಕೆ ಇಂಡಿಪೆಂಡೆಂಟ್ ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಬಿಕಾಸ್ ನಾವು ಮ್ಯೂಸಿಕಲ್ಲಿ ಒಂದು ಮಾಡ್ಕೊಂಡು ಬಂದಿರ್ತೀವಿ, ಸಿನಿಮಾ ಅಂದರೆ ಡಿಫ್ರೆಂಟ್ ಡೈಮೆನ್ಷನ್ನು. ಐ ವಾಸ್ ವೆರಿ ಹ್ಯಾಪಿ. ನಿಜವಾಗ್ಲೂ ಖುಷಿ ಆಯಿತು. ಚಂದನ್ ಬ್ರೋ ಆ್ಯಸ್ ಅನ್ ಆ್ಯಕ್ಟರ್ ಗೆದ್ದಿದ್ದಾರೆ. ಇವತ್ತು ಮ್ಯೂಸಿಷಿಯನ್ ಆಗಿ ಅವ್ರು ಯಾವತ್ತೋ ಗೆದ್ದಿದ್ದಾರೆ, ಇವತ್ತು ಆ್ಯಕ್ಟರ್ ಆಗಿ ಗೆದ್ದಿದ್ದಾರೆ. ಎಂಟೈರ್ ತಂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವರು ಕೂಡ ಅವರ ಎಫರ್ಟ್ನ ಹಾಕಿ ಎಲ್ಲೂ ಕೊರತೆ ಕಾಣ್ದಂಗೆ ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ಡೈರೆಕ್ಟರ್ ಕೂಡ. ಆಮೇಲೆ ನಾನು ಕೇಳ್ಕೊಳ್ಳೋದು ಇಷ್ಟು, ಎಲ್ಲ ಸಿನಿಮಾಗೂ ಇದೇ ಹೇಳ್ತೀವಿ, ಈ ಸಿನಿಮಾಗೂ ಅದೇ ಹೇಳ್ತಾ ಇದ್ದೀನಿ. ಕನ್ನಡ ಸಿನಿಮಾಗಳಿಗೆ ಇವತ್ತು ಬೆಂಬಲ ಬೇಕಾಗಿದೆ. ಬೆಂಬಲ ಅನ್ನೋದಕ್ಕಿಂತ ಒಂದು ಪ್ರೀತಿ, ಆರೈಕೆ. ಏನಂದರೆ ಥಿಯೇಟ್ರಿಗೆ ಬಂದು ದುಡ್ಡು ಕೊಟ್ಟು ಸಿನಿಮಾ ನೋಡಿ ಅನ್ನೋದೊಂದು ಎಲ್ಲರದ್ದು ಒಂದು ಸಬ್ಟೈಟಲ್ ಆಗಿಬಿಟ್ಟಿದೆ ಇವತ್ತು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ಸಿನಿಮಾನ ನೋಡಿ. ಯಾಕಂದರೆ ಈ ಒಂದು ಪ್ರಯತ್ನ ಗೆತ್ತು ಅಂತಂದರೆ ಅವ್ರು ಇನ್ನೂ 4 ಪ್ರಯತ್ನ ಮಾಡುವಂಥ ಎನರ್ಜಿ ಬರುತ್ತೆ ಅವ್ರಿಗೆ. ಸೊ ದಯವಿಟ್ಟು ನೋಡಿ, ಸಿನಿಮಾನ ಗೆಲ್ಲಿಸಿ. ಎಂಟೈರ್ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ವಿಜಿತ್ ಅವ್ರ ಮ್ಯೂಸಿಕ್ಕು ನಂಗೆ ಭಾಳ ಇಷ್ಟ ಆಯಿತು. BGM ತುಂಬ ಚೆನ್ನಾಗಿದೆ. ಎಂಟೈರ್ ಮೂವಿ ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ. ನೋಡಿ, ಸಪೋರ್ಟ್ ಮಾಡಿ ಎಂಟೈರ್ ಟೀಮ್ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿನಿಯರು, ಈ ಸಿನಿಮಾದಲ್ಲಿ ಒಂದು ನಮ್ಗೆಲ್ರಿಗೂ ರೀಚ್ ಆಗಬೇಕಾಗಿರೋದು ಏನಂತಂದರೆ, ಯಾವ್ಯಾವ ರೀತಿಯಾದ ಕ್ಯಾರೆಕ್ಟರ್ಸ್ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳಲ್ಲಿ ನಾವು ನೋಡಬಹುದು. ಅವರ ಹ್ಯಾಬಿಟ್ಸ್ ಆಗಿರ್ಬೋದು, ಅವರು ಬೇರೆಯವ್ರ ಜೊತೆಯಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು. ಆ್ಯಂಡ್ ಎಲ್ಲ ಟೀಚರ್ಸು ಎಲ್ಲ ಸ್ಟೂಡೆಂಟ್ಸ್ನ ಒಂದೇ ರೀತಿಯಲ್ಲಿ ನೋಡೋಕ್ಕಾಗಲ್ಲ. ಆ್ಯಂಡ್ ಒಂದೇ ರೀತಿಯಾಗಿ ಪಾಠ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ವಿಷಯನೂ ಯಾವ್ಯಾವ ರೀತಿಯಾದ ಕಾಂಪ್ಲಿಕೇಶನ್ಸ್ನ ಲೈಫ್ನಲ್ಲಿ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಅರುಣ್ ಸರ್ ಫಸ್ಟ್ ಡೈರೆಕ್ಷನ್ ಅಲ್ವಾ ಸರ್, ಆ್ಯಂಡ್ ಪರ್ಫಾರ್ಮೆನ್ಸ್ ಸೊ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಹೊಸದಾಗಿ ನಾವು ನೋಡ್ತಾ ಇದ್ದೀವಿ ಚಂದನ್ ಶೆಟ್ಟಿ ಅವರನ್ನು. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಗ್ರೇಟ್ ಆ್ಯಕ್ಟರ್ ಸಿಕ್ಕಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಸ್ಟೂಡೆಂಟ್ಸ್ ಐ ಥಿಂಕ್ ಫೈಟ್ಸ್ ಎಲ್ಲ ತುಂಬ ರಾ ಆಗಿ ಮಾಡಿದ್ದಾರೆ. ಅಂದರೆ ನಿಜವಾಗ್ಲೂ ಒಂದು ಸ್ಕೂಲ್ನಲ್ಲಿ ಜುಟ್ಟು ಹಿಡ್ಕೊಂಡು ಕಿತ್ತಾಡ್ತಾರಲ್ಲ, ಆ ರೀತಿಯಾಗಿ ಹುಡುಗರು ಕಿತ್ತಾಡ್ಬೇಕಾದ್ರೆ ಯಾವ್ಯಾವ ಥರ ನಾವು ನೋಡ್ಬೋದು ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಒಬ್ರು ಮಾತನ್ನ ನಾವು ಸೈಕಲಾಜಿಕಲಿ ಯಾವ ರೀತಿಯಾಗಿ ಕೇಳ್ತೀವಿ ಅನ್ನೋದನ್ನ ಕೂಡ ಈ ಸಿನಿಮಾದಲ್ಲಿ ನೋಡ್ಬೋದು. ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ ಆ್ಯಂಡ್ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ನಾವೆಲ್ಲರೂ ನೋಡೋ ಹಾಗಾಗಲಿ. ಐ ವಿಶ್ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ರಿವ್ಯೂನ ನಿಮ್ಮ ಪೇಜಲ್ಲಿ ಹಾಕಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೈಸ್ ಗುಡ್ ಜಾಬ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ದಿನೇಶ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ತುಂಬ ಒಳ್ಳೆ ಸಿನಿಮಾ. ಡೈರೆಕ್ಟ್ರು ಒಳ್ಳೆ ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಯಾರು ಹೊಸಬ್ರು ಅಂತಲೇ ಅನಿಸಲ್ಲ. ಆ್ಯಂಡ್ ಗೆಳೆಯ ಚಂದನ್, ನಾನು ಶಾಕಿಂಗ್. ಯಾಕಂದರೆ ಒಳಗಡೆ ಇಂಥ ಒಬ್ಬ ಅದ್ಭುತ ನಟ ಇದ್ದಾನೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಆ್ಯಸ್ ಎ ಫ್ರೆಂಡ್ ಆಗಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಚಂದನ್. ಆ್ಯಂಡ್ ಡೈರೆಕ್ಟ್ರು ಎಲ್ಲರ ಕೆಲಸ ಸಕ್ಕದಾಗಿ ತಗೊಂಡಿದ್ದಾರೆ. ಆ್ಯಂಡ್ ವಿಜಯತ್ ಅವರ ಮ್ಯೂಸಿಕ್ ಅಷ್ಟೇ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ. ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಕೂಡ ಕನ್ನಡಿಗರು ಬೆನ್ನು ತಟ್ಟಿ ಅಪ್ಕೊಂಡು
ಬೆಳೆಸಿದ್ದೀರಾ. ಆ್ಯಂಡ್ ಒಂದೊಳ್ಳೆ ಸಿನಿಮಾ ಬಂದಿದೆ, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಎಂಟೈರ್ ಟೀಮ್ನ ಪ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಅರುಣ್ ಎರಡನೇ ಸಿನಿಮಾ, ಅರುಣ್ ಮುಕ್ತ ವಿದ್ಯಾರ್ಥಿನಿಯರೇ ತುಂಬಾ ಒಂದು ಹೊಸ ಪ್ರಯತ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ. ನಮ್ಮ ಚಂದು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ. ಅಂದ್ರೆ ಫಸ್ಟ್ ಟೈಮ್ ಅವನು ಆಕ್ಟ್ ಮಾಡಿರೋ ಸಿನಿಮಾ ನೋಡಿದ್ದು. ಇಲ್ಲಿವರೆಗೂ ಸಾಂಗ್ ನೋಡ್ತಾ ಇದ್ವಿ, ಇದರಲ್ಲಿ ತುಂಬಾ ಅದ್ಭುತವಾಗಿ ಒಳ್ಳೆ ನಟನೆ ಮಾಡಿದ್ದಾನೆ. ಮತ್ತೆ ಮಾನಸ್ವಿ ತುಂಬಾ, ಮತ್ತೆ ನಮ್ಮ ವಿಜೇತ್ ತುಂಬಾ ಚೆನ್ನಾಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಅಂದ್ರೆ ರೆಗ್ಯುಲರ್ ಸಿನಿಮಾ ಅಲ್ಲ, ಒಂದು ಹೊಸ ರೀತಿ, ಒಂದು ಹೊಸ ಪ್ರಯತ್ನ. ಇಂಥ ಸಿನಿಮಾಗಳಿಗೆ ಜನ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್. Congratulations, all of you. Yes. Congratulations. Yes. Yes. Okay, so ಎಲ್ಲರಿಗೂ ನಮಸ್ಕಾರ. ಇವತ್ತು ವಿದ್ಯಾರ್ಥಿನಿಯರು ಅನ್ನೋ ಸಿನಿಮಾ ನೋಡಿ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಫಸ್ಟ್ ಐ ವಾಂಟ್ ಟು ಸೇ ಟು ಚಂದನ್, ಐ ನೆವರ್ ನ್ಯೂ ಯು ಆರ್ ಸಚ್ ಅ ಗುಡ್ ಆಕ್ಟರ್. ನಿಜವಾಗ್ಲೂ ನಾನು ಚಂದನ್ನ ಆಸ್ ಅ ರ್ಯಾಪರ್ ಎಲ್ಲ ಸೂಪರ್ ಹಿಟ್ ಹಾಡುಗಳು, ಅವರ ಎಲ್ಲ ಹಾಡುಗಳನ್ನ ಪ್ರತಿದಿನ ನಾವು ಗುರುತ್ತೀವಿ. ಆದರೆ ಒಬ್ಬ ಆಕ್ಟರ್ ಆಗಿ ನಾನು ಚಂದನ್ನ ನೋಡಿರ್ಲಿಲ್ಲ. ಇವತ್ತು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಆಸ್ ಅನ್ ಆಕ್ಟರ್ ನಾನು ಅವ್ರನ್ನ ನೋಡಿದೆ, ತುಂಬ ಎಂಜಾಯ್ ಮಾಡಿದೆ. ಚಂದನ್ ವೆರಿ ವೆರಿ ಗುಡ್. ಆ್ಯಂಡ್ ಆಲ್ ದಿ ಆರ್ಟಿಸ್ಟ್ ಲೈಕ್ ಸ್ಟೂಡೆಂಟ್ಸ್ ರೋಲ್ ಮಾಡಿದವ್ರು 4 ಜನನೂ ಕೂಡ ದೇ ಸೋ ಗುಡ್, ಸೋ ನ್ಯಾಚುರಲ್. ಆ್ಯಂಡ್ ಆ ಪಾತ್ರಕ್ಕೆ ತುಂಬ ಜೀವ ತುಂಬಿದ್ದಾರೆ. ಆ್ಯಂಡ್ ವಿ ಲವ್ ದ ಫಿಲ್ಮ್. ಸೊ ನೀವು ಕೂಡ ಬಂದು ನೋಡಿ, ಒಂದೊಳ್ಳೆ ಮೆಸೇಜ್ ಇದೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಸ್ಟೂಡೆಂಟ್ಸ್ ನೋಡಬೇಕಾಗಿರೋಂಥ ಸಿನಿಮಾ, ತಂದೆ ತಾಯಿಯಂದರು ನೋಡಬೇಕಾಗಿರೋಂಥ ಸಿನಿಮಾ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಬೋದು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಚಂದನ್ ಆ್ಯಂಡ್ ದ ಎಂಟೈರ್ ಟೀಮ್. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಮತ್ತು ಚಂದನ್ ಅವರ ಗೆಳೆತನ 10 ವರ್ಷಕ್ಕಿಂತ ಮುಂಚೆದು. ಅವರನ್ನು ಇವರು ಹೇಳ್ದಂಗೆ ನಾವು ಮ್ಯೂಸಿಕಲ್ಲಿ ನೋಡಿರ್ತೀವಿ, ಆಲ್ಬಮ್ಸ್ಗಳಲ್ಲಿ ನೋಡಿರ್ತೀವಿ. ಇವತ್ತು ಒಂದು ಅದ್ಭುತವಾದ ಸಿನಿಮಾದಲ್ಲಿ ನಟನೆಯನ್ನು ಮಾಡಿ ತಮ್ಮನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ಅವರ ಇಡೀ ಸಿನಿಮಾದಲ್ಲಿ ಅವರು ಕ್ಲೈಮ್ಯಾಕ್ಸಲ್ಲಿ ಮಾಡಿರುವಂಥ ನಟನೆ ತುಂಬ ಇಷ್ಟ ಆಯಿತು. ಇದೇ ರೀತಿಯಲ್ಲಿ ಚಂದನ್ ಅವರು ಮತ್ತು ಡೈರೆಕ್ಟರ್ ಅವರು, ಅವರ ಈ ತಂಡದವರು ಇನ್ನೂ ಒಳ್ಳೆಯ ಸಿನಿಮಾಗಳನ್ನು ಕೊಡಲಿ. ಹಾಗೆ ಇನ್ನೊಂದು ವಿಷಯ ನನ್ನ ಮನಸ್ಸಿಗೆ ಮುಟ್ಟಿದಂಥ ವಿಷಯ ಏನು ಅಂತಂದರೆ, ಈಗಿನ ಪ್ರಸ್ತುತವಾಗಿ ಕಾಲೇಜ್ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗಳಲ್ಲಿ ಯಾವ್ದು ಕೂಲ್ ಆಗಬಾರ್ದು ಅದೆಲ್ಲ ಕೂಲ್ ಆಗ್ತಾ ಇದೆ. ಅಂದರೆ ಸ್ಮೋಕಿಂಗ್ ಇರ್ಬೋದು, ಈ ನೂಡ್ಸ್ ತಗೊಳ್ಳೋದಿರ್ಬೋದು, ಈ ಥರ ವಿಷಯಗಳೆಲ್ಲ ತುಂಬ ಸ್ನ್ಯಾಪ್ಚಾಟ್ ಮೂಲಕ, ಬೇರೆ ಬೇರೆ ಆ್ಯಪ್ಗಳ ಮೂಲಕ ತುಂಬ ಕೂಲ್ ಆಗ್ತಾ ಇದೆ. ಅದನ್ನೆಲ್ಲ ತುಂಬ ಒಂದು ಜನರಿಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ನೀವು ಹೇಳ್ಕೊಟ್ಟಿದ್ದೀರಿ. ಸೊ ಈ ಥರ ಸಮಾಜಕ್ಕೆ ಉಪಯೋಗವಾಗುವಂತಹ ವಿಷಯಗಳು ಸಿನಿಮಾದ ಮೂಲಕ ಜನರಿಗೆ ತಲುಪಬೇಕು ಅಂತ ನನ್ನ ಅನಿಸಿಕೆ ಕೂಡ. ಹಾಗೆ ಹುಡುಗರು 4 ಜನ, ಸಾರಿ 2 ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಯು ಡಿಡ್ ವೆರಿ ವೆರಿ ವೆಲ್. ತುಂಬ ಇಷ್ಟ ಆಯಿತು ನನಗೆ. ಅಂದರೆ ತುಂಬ ನ್ಯಾಚುರಲ್ ಆಗಿ ಆ ಕ್ಯೂಟ್ನೆಸ್ಸನ್ನು ತೋರಿಸಿದ್ದೆ. ಐ ರಿಯಲಿ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಸೊ ಐ ವಿಶ್ ದ ಎಂಟೈರ್ ಟೀಮ್, ಹಾಗೆ ಪ್ರೊಡ್ಯೂಸರ್ಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ. ಹಾಗೆ ನೀವೆಲ್ಲರೂ ಕೂಡ ಒಂದು ಹೊಸ ಸಿನಿಮಾ ಬಂದಿದೆ, ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಏನೋ ಒಂದು ಸಮಾಜಕ್ಕೆ ಒಂದು ವಿಭಿನ್ನವಾಗಿ ಒಂದು ವಿಶೇಷವಾದ ವಿಷಯವನ್ನು ತಿಳಿಸೋಣ ಅಂತ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಮನೆಯಲ್ಲಿ ಕೂತು ರಿವ್ಯೂಗೋಸ್ಕರ ವೆಯ್ಟ್ ಮಾಡೋ ಬದಲು ಬಂದು ಒಂದ್ಸಲ ಸಿನಿಮಾವನ್ನು ನೋಡಿ ಇವ್ರಿಗೆಲ್ಲ ಹರಿಸ್ಬೇಕು ಅಂತ ನಾನು ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಮೊದಲನೇದಾಗಿ ಹೇಗೆ ಮಾತಾಡ್ತಿರೋ ಅದೇ ತರ ಸೌಂಡ್ ಬರಬೇಕು. ಸರ್, ಇಡೀ ಥಿಯೇಟರ್ ನಾವೇ ಸೌಂಡ್ ಮಾಡ್ತಾ ಇದೀವಿ ನೋಡಿ, ಜಾಸ್ತಿ. ಸರಿ, ಬಟ್ ನಿಜವಾಗ್ಲೂ ಈಗ ತಾನೇ ವಿದ್ಯಾರ್ಥಿನಿಯರು ಸಾಕಾಗಿತ್ತು ನೋಡಿ. ನಾವು ಅದಕ್ಕೆ ಒಂಥರ ಕಾಲೇಜ್ ಸ್ಟೂಡೆಂಟ್ಸ್ ಥರನೇ ಬಂದು ನೋಡೋಣ ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಏನಿದು, ಯಾವ ಕಾಲೇಜ್ ಇದು, ಯಾವ ಥರ ಸ್ಟೂಡೆಂಟ್ಸ್ ಅಂತ. ಬಟ್ ಸೆಕೆಂಡ್ ಎಲ್ಲ ಅನ್ಸ್ಬಿಟ್ಟಿತ್ತು. ಮಕ್ಕಳೇ ಅಲ್ಲ ಇವರು ಮಕ್ಕಳಲ್ಲ ಇವರು ಅಂತ ಅನ್ಸಿತ್ತು. ಬ್ಯಾಡ್ ಬಾಯ್ಸ್ ಅನ್ಸಿತ್ತು. ಬಟ್ ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ನಿಜವಾಗ್ಲೂ ಈ ಥರನೂ ಒಂದು ಮೆಸೇಜ್ ಕೊಡ್ಬೋದಾ ಅಂತ ಅನಿಸ್ತು. ಬಟ್ ಸೀರಿಯಸ್ಲಿ ನಾನು ಆಕ್ಚುಲಿ ನಾವು ಇವಾಗಲೇ ಈಗ ತಾನೇ ಅನ್ಕೊಂತ ಇದ್ದೀವಿ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೂ ಈ ತರ ಒಂದು ಗೇಮ್ನ ಮಾಡ್ಬೋದು. ಈ ಥರನೂ ಯಾವ್ಯಾವುದೋ ಕೆಟ್ಟ ಗೇಮ್ ಬರ್ತದೆ, ಟಾಸ್ಕ್ ಓರಿಯೆಂಟೆಡ್, ಅದು ಸಮಾಜ ಅಂತ ಉದ್ಧಾರ ಆಗುವಂಥ ಗೇಮ್ಸ್ಗಳು ನಿಜವಾಗ್ಲೂ ಒಳ್ಳೆ ಮೆಸೇಜ್ ಕೊಟ್ಟಿರೋದು. ನಾವೇನೋ ತಮಾಷೆ ಮಜವಾಗಿ ನೋಡ್ತಾ ಇದ್ವಿ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಒಂಥರ ನಮಗೆ ಗೊತ್ತಿಲ್ಲ ಸೆಂಟಿಮೆಂಟ್ ಆಗೋಯ್ತು. ಯಾವ ಸಣ್ಣ ಮಗುನ ಇಟ್ಕೊಂಡು ಅದರಿಂದ ಸುತ್ತ. ಆ್ಯಂಡ್ ಇದ್ರಲ್ಲಿ ಇಡೀ ಸಿನಿಮಾದಲ್ಲಿ ಒಂದು ಮೆಸೇಜ್ ತುಂಬ ಚೆನ್ನಾಗಿದೆ. ಇನ್ನೊಂದು
ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಈ ಲೆವೆಲ್ ಆಕ್ಟಿಂಗ್ ಇದೆ ಅಂತ ನಮ್ಮ ತಾಯಿನ ಗೊತ್ತಿರಲಿಲ್ಲ ನನಗೆ. ನಮ್ಮ ಅಡ್ಮಿನ್ ಸೂಪರ್. ನಾವು ಕಾಣದ ಚಂದನ್ ಇದು, ನಾವು ಕಾಣದ ಚಂದನ್ ಇದು. ಬಟ್ ಚಂದನ್ ಹ್ಯಾಟ್ಸ್ ಆಫ್, ತುಂಬಾ ಚೆನ್ನಾಗಿದೆ ಆಕ್ಟಿಂಗು. ಅಂಡ್ ನಿವೇದಿತ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಇವರಪ್ಪ ಖಂಡಿತವಾಗ್ಲೂ ಹೇಳ್ಬೇಕು, ಯಾಕೆಂದ್ರೆ ಇಲ್ಲ ಬಟ್ ನಿಜವಾಗ್ಲೂ ಇವರು ಒಂಥರ ಹಳೆಯ ಕಾಲದ ಪ್ರೇಮ ಅವ್ರ ಕಣ್ಣ ಕಾಣಲ್ಲ, ಸೇಮ್ ಆಗೇ ಕಾಣ್ತೀರಿ. ಬಾಪ್ ಕಟ್ ಪ್ರೇಮ ಕಣ್ಣ ಕಾಣ್ತಾರೆ ಇದು. ಒಟ್ಟಲ್ಲಿ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಅಂಡ್ ನಿರ್ದೇಶಕರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಬಟ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ಕನ್ನಡ ಸಿನಿಮಾಗಳು ಚೆನ್ನಾಗಿದ್ದಾಗ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾದಂಥ ಸಿನಿಮಾ ಬಂದಾಗ ನಿಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಅನ್ಸಿದ್ರೆ ಕರ್ಕೊಂಬಂದು ಸರಿ ಮಾಡಿ. ಆಕ್ಚುಲಿ ಏನ್ ಗೊತ್ತಾಯ್ತು, ಬರೀ ಮಕ್ಕಳಿಗೆ ಅಂತಲ್ಲ, ಇದು ತಂದೆ ತಾಯಿಗೂ ಬಂದು ಅವ್ರ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅಂತ ನೋಡಕ್ಕೆ. ಸೊ ಹಂಗಾಗಿ ನಿಮ್ ಮಕ್ಕಳು ತುಂಬಾ ಒಳ್ಳೆಯವರೇ ಆಗಿದ್ರೆ ಹಿಂಗ್ ಹಾಳಾಗ್ಬೇಡ್ರಿ ಅಂತ ತೋರ್ಸಕ್ಕಾದ್ರೂ ಕರ್ಕೊಂಬಂದು ತೋರಿಸಿ. ಮುಳ್ಳಿಂದ ಹೆಂಗ್ ತೆಗಿಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಅರುಣ್ ಅವರು. ಅಪ್ಪ ಮುಟ್ಟಿದ್ ಮಾತಾಡ್ದಾಗ ಏನ್ ಹೇಳ್ದಾಗ ಅವರು ನಿಜ ಕಣ್ಣಲ್ಲಿ ನೀರು ಬಂತು. ಬಟ್ ಇಲ್ಲ ಏನಿಲ್ಲ ಅಂದ್ರು ಬೆಸ್ಟ್ ಎಂಟರ್ಟೈನ್ಮೆಂಟ್. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯು ಶುಡ್ ಕಮ್ ಫಾರ್ ಚಂದನ್ ಶೆಟ್ಟಿ. ಇಷ್ಟು ದಿನ ನೀವೆಲ್ಲ ಅವ್ರನ್ನ ಕನ್ನಡದ ಖ್ಯಾತ ರ್ಯಾಪರ್ ಆಗಿ ನೋಡಿದ್ದೀರಾ, ಇಲ್ಲೊಬ್ಬ ಖ್ಯಾತ ಆಕ್ಟರ್ ಆಗಿ ಖಂಡಿತವಾಗ್ಲೂ ನೀವು ನೋಡ್ಬೇಕು. ಚಂದು ಹ್ಯಾಟ್ಸ್ ಆಫ್. ಬಟ್ ನಿಜವಾಗ್ಲೂ ಈ ಹುಡುಗರು ಅಷ್ಟೇ ಎಲ್ಲರೂ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಚಂದುನೇ ಹೀರೋ, ಚಂದುನೇ ವಿಲನ್. ಎಸ್, ಖಂಡಿತವಾಗ್ಲೂ ಬನ್ನಿ ನೋಡಿ, ಥಿಯೇಟರ್ಲ್ಲೇ ಬಂದು ನೋಡಿ ಈ ಒಂದು ಯಂಗ್ ಟ್ಯಾಲೆಂಟ್ ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರ ಕಾಲ ಹಿಡಿಯತ್ತೆ ಕಾಲ ಬರಬೇಕಾಗಿತ್ತು ಫಸ್ಟ್ ಅಂತ ನಾವು ಮಾತಾಡ್ಕೊಂಡ್ವಿ. ಬಟ್ ವಿದ್ಯಾರ್ಥಿನಿಯರು ಬಂದಿರೋದು ಒಂದು ಸೋಷಿಯಲ್ ಮೆಸೇಜ್ ಕೊಡೋ ಉದ್ದೇಶದಿಂದ ತುಂಬ ಅಂದರೆ ನಾವು ಫಸ್ಟ್ ಮಾತಾಡಿದ್ವಿ ಇದ್ರ ಬಗ್ಗೆ. ಸಿನಿಮಾ ಹೀಗೆ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿದ್ವಿ. ಸರ್ ಯಾರು ಫಸ್ಟ್ ಬರ್ತೀವಿ ಅನ್ನೋ ಗೊತ್ತಿಲ್ಲ, ಆ ಸಮಯಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಭಗವಂತ ಒಳ್ಳೇದು ಮಾಡಲಿ, ನಿಮ್ಗೆ ಆದಷ್ಟು ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಸರ್. ಖಂಡಿತ ಮಾಡೋಣ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ, ಆಲ್ ದಿ ಬೆಸ್ಟ್. ಆ್ಯಂಡ್ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಿತ್ರರಂಗ ಥಿಯೇಟ್ರ್ ಬರೋದು ತುಂಬ ಮುಖ್ಯ ಆಗಿದೆ ಈಗ. ಹಾಗಾಗಿ ಥಿಯೇಟ್ರ್ ಜನ ಬರಲಿಂದ ಯಾವುದನ್ನ ಅಲ್ಲ ಅಂದರೆ ಆಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಮಧ್ಯೆ ಒಂದು ಹೋಗೋದು ಗೊತ್ತಾಗಲ್ಲ, ನಾನು ಸ್ವಲ್ಪ ಸೆಕೆಂಡ್ ಅಲ್ಲಿ ಬಂದು ಹೋಗ್ತೀನಿ. ಸೆಕೆಂಡ್ ಹೀರೋ ಇವರೇ, ಸೆಕೆಂಡ್ ಲೆಕ್ಕದಲ್ಲಿ ಬಂದು ಹೋಗ್ತಾರೆ. ಸಪಕ್ ಅಂತ ಬಂದು ಒಂದು ದಿವ್ವ ಬರುತ್ತೆ, ಅದು ಇವರೇ ಬಂದು ಹೋಗಿ. ಇಲ್ಲಿ ಥಿಯೇಟ್ರಲ್ಲೆಲ್ಲ ಗಬ್ಬೆಬ್ಸ್ತಾನೆ ನೀವು ಥಿಯೇಟ್ರಿಗೆ ಹೆಚ್ಚು ಜನ ಬಂದು ಕನ್ನಡ ಚಿತ್ರರಂಗದ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಬೇಕು ಅನ್ನೋದು ಇವಾಗ ನಾವು ಅತಿ ಹೆಚ್ಚು ಬಳಸ್ತಾ ಇರುವಂತಹ ಒಂದು ವಾಕ್ಯ ಆಗಿದೆ. ಸೊ ದಯವಿಟ್ಟು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಕೈ ಮುಗಿದು ಕೇಳ್ಕೊತೀವಿ. ಚೆನ್ನಾಗಿಲ್ವೋ ನೀವು ಬನ್ನಿ ದಯವಿಟ್ಟು. ಅಂದರೆ ಹೆಂಗೆ ನೋಡಿ ಕೈ ಮುಗಿದು ಎಲ್ಲರೂ ಡೈರೆಕ್ಟ್ರು, ಪ್ರೊಡ್ಯೂಸರು, ಆ್ಯಕ್ಟ್ರುಗಳು, ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲ ಬಂದು ಕೇಳ್ಕೊತಾ ಇದ್ದೀವಿ. ಕನ್ನಡ ಚಿತ್ರರಂಗದ ಉಳಿವಿಕೆ ಪ್ರಶ್ನೆ ಆಗಿರುವಂತಹ ಸಂದರ್ಭ ಇದು. ಅಂಥ ಸಮಯದಲ್ಲಿ ನಿಜವಾಗ್ಲೂ ಒಂದು ತುಂಬ ಚೆನ್ನಾಗಿರುವಂಥ ಸೋಷಿಯಲ್ ಮೆಸೇಜನ್ನು ಜನಕ್ಕೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಇದರಲ್ಲಿ ಯಶಸ್ವಿ ಆಗಬೇಕು, ಅದಕ್ಕೆ ನೀವು ಕಾರಣ ಆಗಬೇಕು ಅನ್ನೋದು ಈ ಮುಖಾಂತರ. ಸೊ ಹಾಗಾಗಿ ಈ ಜನರಲ್ಲಿ ಹೇಳ್ತಾ ಇರೋದು ಈ ಚಿತ್ರ ಅಂತಲೇ ಎಲ್ಲ ಕನ್ನಡ ಚಿತ್ರಕ್ಕೂ ನಿಮ್ಮ ಉಪಸ್ಥಿತಿ ತುಂಬ ಮುಖ್ಯ ಆಗಿದೆ. ಅದು ಇದರಿಂದನೇ ಸ್ಟಾರ್ಟ್ ಆಗಲಿ. ವಿದ್ಯಾರ್ಥಿನಿಯರು ಇನ್ನೂ ಸ್ಟಾರ್ಟ್ ಆಗಿದ್ದಾರೆ, ನಾವು ಇನ್ನು ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಸ್ಟೂಡೆಂಟ್ಸ್ಗೆ ನಿಮ್ಮ ಬೆಂಬಲ ಬೇಕು. ಹಾಗಾಗಿ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನೀವು ಒಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿದೆ. ಎಲ್ರಿಗೂ ನಮಸ್ಕಾರ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿ ಆಯಿತು ಮೂವಿ ನೋಡಿ. ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲ ಟೀನೇಜರ್ಸ್ ಹೆಂಗೆ ಟ್ರ್ಯಾಪ್ ಆಗ್ತಾರೆ, ಅದನ್ನ ಹೆಂಗೆ ಆಚೆ ತರಬೇಕು, ಪೇರೆಂಟ್ಸ್ ಎಷ್ಟು ಎಚ್ಚರಿಕೆ ಇಟ್ಕೋಬೇಕು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಅಣ್ಣ ಮನೋಜ್ ಅಣ್ಣ ಅವ್ರದ್ದು ಫಸ್ಟ್ ಮೂವಿ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಅಣ್ಣನ ಹೀರೋ ಆಗಿ ನೋಡಿ. ಅವರ ಫೈಟ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಅಕ್ಕ ಆ್ಯಂಡ್ ಅಣ್ಣ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಷರ್ಸ್ ಎಲ್ಲರೂ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಹೊಸ ಪ್ರತಿಭೆಗಳಿಗೆ ಹೆಚ್ಚಾಗಿ ಸಪೋರ್ಟ್ ಮಾಡಬೇಕು. ನೀವೆಲ್ಲರೂ ತಪ್ಪದೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಫ್ಯಾಮಿಲಿ ಸಮೇತ ಬನ್ನಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬನ್ನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಖಂಡಿತ ಸಿಗುತ್ತೆ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ. ಆ್ಯಂಡ್ ಚಂದನ್ ಅಣ್ಣ ಅವ್ರದ್ದು ಕೂಡ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಮೂವಿಲಿ. ಸೊ ಮೂವಿಲಿ ಅವರೇ ಹೇಳ್ದಂಗೆ ಫೈನಲಿ ಅವರೇ ಹೀರೋ, ಅವರೇ ವಿಲ್ಲನ್ ಅನ್ನೋ ಥರ ಇದೆ ಮೂವಿಲಿ. ಸೊ ಎಲ್ಲರೂ ತಪ್ಪದೆ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು.
ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಅವ್ರ ಮಕ್ಕಳ ಜೊತೆನೂ ಅಷ್ಟೇ ಬಂದು ನೋಡುವಂಥ ಫಿಲ್ಮ್. ಅರುಣ ಮುಕ್ತ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇದು ಅವ್ರ ಸೆಕೆಂಡ್ ಮೂವಿ. ಆ್ಯಂಡ್ ಈ 4 ಜನರ ಬಗ್ಗೆ ಹೇಳೋಷ್ಟೇ ಇಲ್ಲ. ಮನೋಜ್ ವಿವಾನ್ ಅಂತೂ ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರ 8 years ಆಫ್ ಶ್ರಮ ಏನಿದೆ ಅದು ಇವತ್ತು ಬೆಳಕಿಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಆ್ಯಂಡ್ ಮನಸ್ವಿ ಆಗಿರ್ಬೋದು, ಅಮರ್ ಅವರು, ಭಾವನಾ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಹೇಳೋಷ್ಟೇ ಇಲ್ಲ. ಕನ್ನಡ ಸಿನಿಮಾಸ್ ಎಲ್ಲರೂ ಒಳ್ಳೆ ಸಿನಿಮಾಸ್ ಬರ್ತಿಲ್ಲ ಅಂತ ಹೇಳ್ತೀರಾ. ಒಳ್ಳೆ ಸಿನಿಮಾ ಬಂದಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಮೂವಿನ ಸಪೋರ್ಟ್ ಮಾಡಿ. ಆ್ಯಂಡ್ ವಿದ್ಯಾರ್ಥಿನಿಯರೇ ಒನ್ ಆಫ್ ದ ಬೆಸ್ಟ್ ಫಿಲ್ಮ್, ಆಲ್ ವೆರಿ ಬೆಸ್ಟ್. ತುಂಬ ಚೆನ್ನಾಗಿದೆ ಮೂವಿ. ಮಕ್ಕಳು ಹೇಗಿರಬೇಕು ಅಂದರೆ, ಒಂದು ಬ್ಯಾಡ್ ಕಂಪ್ನಿ ಆದರೆ ಹೇಗಿರುತ್ತೆ, ಗುಡ್ ಕಂಪ್ನಿ ಆದರೆ ಹೇಗಿರುತ್ತೆ, ಜೊತೆಗೆ ಅಕಸ್ಮಾತ್ ಬ್ಯಾಡ್ ಕಂಪ್ನಿಗೆ ಹೋದರೆ ದೇರ್ ಇಸ್ ಒನ್ ಮೋರ್ ಗೈಡ್, ಅವ್ರು ಹೇಗೆ ಗೈಡ್ ಮಾಡ್ತಾರೆ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ಸರ್ಪ್ರೈಸ್ ಫ್ಯಾಕ್ಟರ್ ಇದೆ ಚಂದನ್ ಶೆಟ್ಟಿ. ಇಷ್ಟು ದಿನ ನಮ್ಮ ಮುಂದೆ ಸಿಂಗರ್ ಆಗಿ ಕಾಣಿಸ್ಕೊಂಡಿದ್ರು, ಒಳ್ಳೆ ಸಿಂಗರ್ ಆಗಿ. ಇವತ್ತು ಐ ಥಿಂಕ್ ಹಿ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಫ್ರೆಶರ್ಸು ಅಷ್ಟೇ ಸಕ್ಕತ್ತಾಗಿ ಮಾಡಿದ್ದಾರೆ. ಯಾರು ಫ್ರೆಶರ್ಸ್ ಅಂತಲೇ ಅನ್ಸೋದಿಲ್ಲ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಮೂವಿ ಆರ್ ಡನ್ ಮೂವಿ. ಓಕೆ, ಸೊ ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅಂತ ಬಂದಾಗ ಎಲ್ಲರೂ ಗಿವನ್ ದೇ 100%. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು ಈ ಮೂವಿನ. ಬಿಕಾಸ್ ತುಂಬ ಒಳ್ಳೆ ಮೆಸೇಜಸ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಮೆಸೇಜ್, ಓಕೆ ಇಷ್ಟು ಮೆಸೇಜ್ ಅಂತ ಹೇಳೋದಕ್ಕೆ ಆಗಲ್ಲ. ದ ಲಾಡ್ ಆಫ್ ಥಿಂಗ್ಸ್ ಎಡೆಗಳು ಹಂಗೆ ಹೋಗ್ತಾನೆ ಇರುತ್ತೆ ಮೂವಿ. ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲೈಕ್ ಲಿಟ್ರಲಿ ಓಕೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ. ಸೊ ಎಲ್ಲನೂ ತುಂಬ ಚೆನ್ನಾಗಿದೆ. ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಒಳ್ಳೆಯದಾಗಲಿ ಎಲ್ರಿಗೂ. ಆಲ್ ದ ಬೆಸ್ಟ್. ಆ್ಯಂಡ್ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್. ಆ್ಯಕ್ಚುಲಿ ಈಗಿನ ಜನ್ರೇಷನ್ ಸ್ಕೂಲ್ ಮಕ್ಕಳಿಗೆ ಈಗ ಫೋನ್ಸ್ ಇರ್ಬೋದು, ಎಲ್ಲ ಅಡ್ವಾನ್ಸ್ ಇರುತ್ತೆ. ಸೊ ಅಂಥದ್ದೆಲ್ಲ ನೋಡಿದ್ರೆ ತುಂಬ ಕನೆಕ್ಟ್ ಆಗುತ್ತೆ. ಬಟ್ ನಾವು ಸ್ಕೂಲ್ ಡೇಸೆಲ್ಲ ಈ ಥರ ಇರಲಿಲ್ಲ. ಬಟ್ ಇವತ್ತಿನ ಸ್ಕೂಲ್ ಡೇಸಲ್ಲಿ ಆ್ಯಕ್ಚುಲಿ ಇದೆ. ಸೊ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲ ಬಂದು ನೋಡಿ. ಆಲ್ ದ ಬೆಸ್ಟ್. ಏನನ್ನೋದು ಆಲ್ರೆಡಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಚಂದನ್ ಶೆಟ್ಟಿ ಗೆದ್ದಿದ್ದಾರೆ. ಇವಾಗ ಆರ್ಟಿಸ್ಟ್ ಆಗು ಗೆದ್ದಿದ್ದಾರೆ ಅಂತ ಹೇಳ್ತೀನಿ ನಾನು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಟ್ರೈ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು. ತುಂಬ ಮತ್ತೆ ಹೊಸಬ್ರೆಲ್ಲ ತುಂಬ ಚೆನ್ನಾಗಿ ಸೂಪರ್ ಆಗಿ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇದೆ. ಮಿಸ್ ಮಾಡ್ದಿರಾ ಬಂದೆಲ್ಲ ಥಿಯೇಟ್ರಲ್ಲಿ ನೋಡಿ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರುಣ್ ಸರ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್. ಆ್ಯಕ್ಚುಲಿ ಐ ಥಿಂಕ್ 15 ವರ್ಷದಿಂದ ಫ್ರೆಂಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಹಾಯ್, ಸಿನಿಮಾ ತುಂಬ ರಿಚ್ ಆಗಿ ಬಂದಿದೆ. ಮೇಕಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಳ್ಳೆ ಕಂಟೆಂಟ್ ಇದೆ ಅಂತ ಫೀಲ್ ಆಗುತ್ತೆ. ಬಿಕಾಸ್ ಏನಂದರೆ ಈ ಒಂದು ಜನ್ರೇಷನ್ಗೆ ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಮನೇಲಿರೋ ಪೇರೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರು ಅಡಿಕ್ಷನ್ಸಲ್ಲೇ ಇರ್ತಾರೆ. ಬಿಕಾಸ್ ನಮ್ಮ ಕೈಲಿ ಏನಿರುತ್ತೋ ಇರೋದು ಮೊಬೈಲ್ 24 hours ಕೈಲಿ ಇದ್ದೇ ಇರುತ್ತೆ. ಎವ್ರಿ 2 seconds ಫೋನ್ ಚೆಕ್ ಮಾಡ್ತೀನಿ. ನಾನು ಮಾಡ್ತೀನಿ. ಸೊ ಮೊಬೈಲ್ ಅಡಿಕ್ಷನ್ಸಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕ್ಲೀನಾಗಿ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಆ್ಯಂಡ್ ಚಂದನ್ ಸರ್ನ ಯಾವಾಗೂ ರ್ಯಾಪ್ ಮಾಡೋದ್ರಲ್ಲಿ ನೋಡಿದ್ದೀವಿ. ಸೊ ಫಸ್ಟ್ ಟೈಮ್ ಆ್ಯಕ್ಟಿಂಗಲ್ಲಿ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ ತುಂಬ. ಅಂದರೆ ಅವ್ರು 2 ಕ್ಯಾರೆಕ್ಟರ್ನ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ಇವ್ರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಾರು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇದು ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಬೇಕಾದ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಸಿನಿಮಾ ನೋಡಿ, ಹೆಚ್ಚು ಪ್ರಚಾರ ಮಾಡಿ. ಆ್ಯಂಡ್ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಐ ಥಿಂಕ್ ನಾವೆಲ್ಲ ಚಂದನ ಒಂದು ರ್ಯಾಪರ್ ಆಗಿ ನೋಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೌ ದ್ಯಾಟ್ ಹಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಆ್ಯಂಡ್ ದ ಆ್ಯಕ್ಟಿಂಗ್ ಹ್ಯಾಸ್ ಬಿನ್ ಬ್ರಿಲಿಯಂಟ್ ಥ್ರೂ ಔಟ್ ದ ಫಸ್ಟ್ ಹಾಫಲ್ಲಿ, ದ ಸೆಕೆಂಡ್ ಹಾಫಲ್ಲಿ. ಜಾಸ್ತಿ ಹೇಳಲ್ಲ, ಬಟ್ ದರ್ ಇಸ್ ಅ ಬ್ಯೂಟಿಫುಲ್ ಟ್ವಿಸ್ಟ್. ಐ ಥಿಂಕ್ ಆಲ್ ದ ಆ್ಯಕ್ಟರ್ಸ್ ಆರ್ ಅಮೇಝಿಂಗ್. ಆ್ಯಂಡ್ ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡಿ, ಥಿಯೇಟರ್ದಲ್ಲಿ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಸೆನ್ಸಿಟಿವ್ ವಿಚಾರ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈಗಿನ ಯಂಗ್ಸ್ಟರ್ಸ್ ಏನು ಚೇಂಜ್ ಮಾಡ್ಕೋಬೇಕು, ಅವ್ರ ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನೆಲ್ಲ ತುಂಬ ಜೆನ್ಯೂನ್ ಆಗಿ ನರೇಟ್ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಗುರು ಚಂದನ್ ಶೆಟ್ಟಿ ಆ್ಯಕ್ಟಿಂಗು ತುಂಬ ಗಟ್ಟಿ ಇದೆ ಗುರು. ಸೆಕೆಂಡ್ ಹಾಫಲ್ಲಿ ಬೇರೆ ಶೇಡಲ್ಲಿ ಕಾಣಿಸ್ಕೋತಾರೆ ಚಂದನ್ ಶೆಟ್ಟಿ. ಅವ್ರನ್ನ ಸೆಕೆಂಡ್ ಹಾಫಲ್ಲಿ ನೋಡೋಕ್ಕೆ ಎಲ್ಲರೂ ಜನ ಬರಬೇಕು. ಸ್ಪೆಷಲಿ ಅವ್ನ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಥಿಯೇಟ್ರಿಗೆ ತುಂಬಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹೌಸ್ಫುಲ್ ಆಗಿ ಈ ಸಿನಿಮಾ ಓಡಲಿ. ವಿದ್ಯಾರ್ಥಿನಿ ಟೀಮ್ಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲ ಯಂಗ್ಸ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ರೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಇವತ್ತು ಒರಾಯನ್ ಮಾಲಲ್ಲಿ ಸೆಲೆಬ್ರಿಟಿ ಶೋ ಅರೇಂಜ್ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ಸರು. ಎಲ್ಲ ಬಂದು ಸಿನಿಮಾ ನೋಡಿ
ನನಗೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಮೇನ್ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ದಂಗೆ ಫೀಲ್ ಆಯಿತು. ಅಂದರೆ ಅಷ್ಟು ಡೈಲಾಗ್ಸ್ಗಳಿಗೆ ವಿಶಿಲ್ ಬರೋದಾಗಿರ್ಬೋದು, ಕಾಮಿಡಿ ಬಂದಾಗ ಅಷ್ಟೇ ಅದನ್ನ ಎಂಜಾಯ್ ಮಾಡೋದಾಗಿರ್ಬೋದು. ಎಲ್ಲ ನನ್ನ ಬಂದಂಥ ಎಲ್ಲ ಸ್ನೇಹಿತರಿಗೂ ನಾನು ಮತ್ತೊಮ್ಮೆ ಕೈ ಮುಗಿದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಅಮೂಲ್ಯವಾದ ಸಮಯನ ನಮ್ಮ ಸಿನಿಮಾ ನೋಡಲಿಕ್ಕೆ ಕೊಟ್ಟಿದ್ದಕ್ಕೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ. ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಎಲ್ಲರೂ ಮನಸ್ಪೂರ್ವಕವಾಗಿ ಎಲ್ಲ ವಿಡಿಯೋ ಬೈಟ್ಸ್ನ ಕೊಟ್ಟು ಹೋಗಿದ್ದಾರೆ, ಆಡಿಯನ್ಸ್ನ ವೆಲ್ಕಮ್ ಮಾಡಿದ್ದಾರೆ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ ಅಂತ. ದಯವಿಟ್ಟು ನಾನು ನಮ್ಮ ತಂಡದ ಪರವಾಗಿ ನಾನು ಅದೇ ಕೇಳ್ಕೊಳ್ಳೋದು, ಎಲ್ಲರೂ ಬಂದು ತುಂಬ ಖುಷಿ ಪಡ್ತಾ ಇದ್ದಾರೆ ಸಿನಿಮಾ ನೋಡಿ. ಯಾರು ಒಬ್ಬರು ನೆಗೆಟಿವ್ ರಿವ್ಯೂ ಹೇಳ್ದವರೇ ಇಲ್ಲ, ಎಲ್ಲರೂ ತುಂಬ ಖುಷಿಪಟ್ಟು. ನಮಗೆ ಇದು ಫಸ್ಟ್ ಆಫ್ ಆಲ್ ತುಂಬ ಆಶ್ಚರ್ಯ ಆಗಿದೆ. ಅಂದರೆ ನಾವು ಮಾಡಿರೋ ಒಂದು ಎಫರ್ಟ್ಸ್ಗೆ ಇಷ್ಟೊಂದು ಪ್ರತಿಕ್ರಿಯೆ ಬರ್ತಿರೋದು ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಎಲ್ಲರೂ ಅದನ್ನು ತುಂಬ ಚೆನ್ನಾಗಿದೆ ಅಂತ ಬೆನ್ನು ತಟ್ತಾ ಇದ್ದಾರೆ. ಸೊ ತಾವುಗಳು ಕೂಡ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಲ್ಲಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಇಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ OTT ಬರುತ್ತೆ, ಟಿ ವಿಲಿ ನೋಡೋಣ ಅಂತ ಅಂದ್ಕೊಂಡಿರೋರೆಲ್ಲ ದಯವಿಟ್ಟು ಆ ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ನಿಜವಾಗ್ಲೂ ತುಂಬ ಖುಷಿ ಪಡ್ತೀರಾ. ಆ ಸೌಂಡ್ ಎಫೆಕ್ಟ್ಸ್ಗಳಾಗಿರ್ಬೋದು, ಆ ಸಾಂಗ್ಸ್, ಆ ರೀರೆಕಾರ್ಡಿಂಗ್ ಎಲ್ಲ ನೀವು ತುಂಬಾ ಇಷ್ಟಪಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್. ಅದೇ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಎಲ್ಲ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವರು ಹೊಗಳಬೇಕಾಗಿರೋವಂಥ ಒಂದು ಸಿಚುವೇಶನ್ ಇವಾಗ ಬಂದಿದೆ. ಬನ್ನಿ, ಯಾರ್ಯಾರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ, ಕೆಟ್ಟದಾಗಿ ಏನೇನು ಮಾತಾಡಿದ್ರಿ, ದಯವಿಟ್ಟು ಒಂದ್ಸಲ ಬಂದು ಸಿನಿಮಾ ನೋಡಿ. ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಏನಿದೆ ಕೆಲಸ ಮುಂದುವರಿಸಿ, ಮತ್ತೆ ನೆಗೆಟಿವ್ ಕಮೆಂಟ್ ಮಾಡೋದು ಮುಂದುವರಿಸಿ ಅಂತ ಕೇಳ್ಕೊಳ್ತೀನಿ. ಬಟ್ ಇಷ್ಟ ಆದರೆ ದಯವಿಟ್ಟು ಸಿನಿಮಾನ ಪ್ರಮೋಟ್ ಮಾಡಿ, ಕನ್ನಡ ಸಿನಿಮಾನ ಪ್ರಮೋಟ್ ಮಾಡಿ. ನಾವುಗಳು ಕೂಡ ಅಷ್ಟೇ ಒಂದು ಹೊಸ ತಂಡ, ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಇವಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಳ್ಳಿ. ನಮ್ಮ ಜೊತೆ ಅಷ್ಟೇ ಅಂತಲ್ಲ, ಎಲ್ಲ ಹೊಸಬರ ಕನ್ನಡ ಸಿನಿಮಾಗಳ ಜೊತೆ ನಿಂತ್ಕೊಳ್ಳಿ. ನನಗೆ ಇತ್ತೀಚೆಗೆ ನಾನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ, ಥಿಯೇಟರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು. ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ, ದುಡ್ಡು ಯಾರು ನಿಮ್ಮಪ್ಪ ಕೊಡ್ತಾನ ಅಂತ. ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನಿಮಾ ಇಲ್ಲ ತೆಲುಗು ಸಿನಿಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನಿಮಾ ನೋಡಿದ್ರೆ, ಇಲ್ಲ ತಮಿಳ್ ಸಿನಿಮಾ ಹಿಂದಿ ಸಿನಿಮಾ ನೋಡಿದಾಗ ಮೋಸ್ಟ್ಲಿ ಅವರಪ್ಪ ಏನಾದರೂ ಟಿಕೆಟಿಗೆ ದುಡ್ಡು ಕೊಡ್ತಾ ಇದ್ದಾರ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಈ ಒಂದು ಮೈಂಡ್ ಸೆಟ್ ಇಂದ ಸ್ವಲ್ಪ ಹೊರಗಡೆ ಬರೋಣ. ನಮ್ಮ ಕನ್ನಡದವ್ರನ್ನೇ ಬೆಳೆಸಬೇಕಾಗಿದೆ, ಬೇರೆ ಇನ್ಯಾರೂ ಬರೋದಿಲ್ಲ ನಮ್ಮ ಸಪೋರ್ಟ್ಗೆ. ಸೊ ಖಂಡಿತವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿದೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಮಸ್ಟ್ ವಾಚ್ ಮೂವಿ ಅಂತ ರಿಪೋರ್ಟ್ ಬರ್ತಾ ಇದೆ. ಎಲ್ಲ ಪೇರೆಂಟ್ಸು, ಸ್ಟೂಡೆಂಟ್ಸು ಬಂದು ಈ ಸಿನಿಮಾ ನೋಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದಲ್ಲ, ನಮ್ಮ ತಂಡದವ್ರು ಹೇಳ್ತಾ ಇರಲ್ಲ, ಇದು ಜೆನ್ಯೂನ್ ಆಡಿಯನ್ಸ್ ಸಿನಿಮಾ ನೋಡ್ತಿರೋರು ಹೇಳ್ತಾ ಇರೋದು. ದಯವಿಟ್ಟು ಬಂದು ಸಿನಿಮಾ ನೋಡಿ, ನಿಮಗೂ ಅರ್ಥ ಆಗುತ್ತೆ ನಾವು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಸರ್, ಹಲವಾರು ಪ್ರಶ್ನೆಗಳಿದೆ. ಸಿನಿಮಾ ರಿಲೀಸ್ ಆಗಿದೆ, ಸೆಲೆಬ್ರಿಟಿ ಶೋ ಆಯಿತು, ಸರ್ ಆ್ಯಕ್ಚುಲಿ ಐ ಆಮ್ ನಾಟ್ ಹ್ಯಾಪಿ. ರಿಸಲ್ಟ್ ಏನು ಬಂದಿದೆ, ಬಿಕಾಸ್ ಆಫ್ ನಾನು ಅಂದ್ಕೊಂಡಿದ್ದು ರಿಸಲ್ಟ್ ಬಂದಿಲ್ಲ. ಬಿಕಾಸ್ ಆಫ್ ನನ್ನೊಬ್ಬಂದೇ ಅಲ್ವಾ, ಎಲ್ಲ ಥಿಯೇಟ್ರಲ್ಲೂ ಆಡಿಯನ್ಸು ಬರ್ತಿಲ್ಲ. ಅಂದರೆ ಒಂದು ಸಿನಿಮಾ ಬ್ರೀತಿಂಗ್ ಸ್ಟೇಜ್ ಬೇಕಾಗಿರುವಷ್ಟು ಆಡಿಯನ್ಸ್ ಕೊರತೆ ತುಂಬ ಇದೆ. ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಮಸ್ಯೆ ಆಗಿದೆ. ಲಾಸ್ಟ್ 6 ಮಂತ್ ಸಮಸ್ಯೆ ಆಗಿದೆ. ಎಲ್ಲರೂ ನಾವು ಕೈ ಮುಗಿಬೇಕು, ಕಾಲಿಗೆ ಬೀಳಬೇಕು ಗೊತ್ತಾಗ್ತಿಲ್ಲ. ಇದು ಡೈರೆಕ್ಟರ್ಸು, ಪ್ರೊಡಕ್ಷನ್ ಹೌಸು, ಆ್ಯಕ್ಟರ್ಸು ಮಾಡಬಾರ್ದು, ಆದರೆ ಆ ಪರಿಸ್ಥಿತಿ ಏರ್ಪಟ್ಟಿದೆ. ಇದಕ್ಕೆ ಕಾರಣ ಯಾರು? ಅನಿಲ್, ಕಾರಣ ಯಾರಪ್ಪ ಹೇಳ್ಬೇಕು. ಮೊದಲನೇದು ಆ ಬೇವರ್ಸಿ ನನ್ನ ಮಕ್ಕಳು ಥಿಯೇಟ್ರಿಗೆ ದುಡ್ಡು ಕೊಟ್ಟು ಜನ ಕರೆಸ್ತಾರಲ್ಲ, ಅವ್ರು ಸಿಕ್ಕರೆ ಎಕ್ಕಡದಲ್ಲಿ ಹೊಡಿಬೇಕು. ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ರೆ ಪಕ್ಕದ ಥಿಯೇಟ್ರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ. ಕ್ರೌಡ್ ಪುಲ್ಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ಸು ಸಿನಿಮಾ ಮಾಡೋದಲ್ಲದೆ ಇದಕ್ಕೆ ಬೇರೆ ದುಡ್ಡು ಕೊಡಬೇಕು. ಇದರಿಂದ ಒಳ್ಳೆ ಸಿನಿಮಾಗಳಿಗೂ ಹಾಳಾಗ್ತಿದೆ. ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ, ನೀವು ಪ್ರಚಾರ ಮಾಡಿ. ಥಿಯೇಟ್ರವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕೆಲವು ಥಿಯೇಟ್ರವರು. ದಯವಿಟ್ಟು ಈ ಸ್ಥಿತಿಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬ ಡ್ಯಾಮೇಜ್ ಆಗ್ತಿದೆ. ಡೆಫಿನೆಟ್ಲಿ ಆ ಡ್ಯಾಮೇಜಲ್ಲಿ ನನಗೆ ಆಗ್ತಾ ಇದೆ, ನಾನು ಅನುಭವಿಸ್ತಾ ಇದ್ದೀನಿ ಟಿಲ್ ನಾವು. ಸರ್, ನೀವು ಹೇಳಿದ್ರಿ ಆಡಿಯನ್ಸ್ ಫೀಲಿಂಗ್ ಅಂತ ಹೇಳಿ. ಸರ್, ಒಂದು ಕ್ಲಾರಿಫಿಕೇಶನ್ ಮೀಡಿಯಾ ಮೂಲಕ ಕೊಟ್ಬಿಡಿ. ಏನಕ್ಕೆ ಅಂದರೆ ಸುಮಾರು ಜನ ಹೇಳೋದೇನು ಅಂದರೆ, ಸಿನಿಮಾ ರಿಪೋರ್ಟ್ ಬಂದಿದೆ ಅದಕ್ಕೋಸ್ಕರ ಈ ರೀತಿ ಹೇಳ್ತಿರ್ತಾರೆ, ಫ್ರಸ್ಟ್ರೇಷನ್ ಅಲ್ಲಿ ಹೇಳ್ತಿರ್ತಾರೆ. ಏನಕ್ಕೆ ಅಂದರೆ ಸಿನಿಮಾ ಸೋತಾಗ ಎಲ್ಲರೂ ಮಾತಾಡೋದನ್ನ ಆ ಹಂತಕ್ಕೆ ಸೋಲ್ತಾರೆ. ಏನಕ್ಕೆ ಅಂದರೆ ಆಗ್ತಿರೋ ಸಮಸ್ಯೆ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ಒಬ್ಬ ನಿರ್ದೇಶಕರು ಅಥವಾ ತಂಡನ ಹೇಳುವಂಥ ಫ್ರಸ್ಟ್ರೇಷನ್ ಮೇಲೆ ಆಗ್ಬೋದು. ಸರ್, ಇಲ್ಲೊಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. ಈ ಪಿಕ್ಚರ್ ಡೈರೆಕ್ಟ್ರು ನಾನೇ, ಅರುಣ್ ನಮುಕ್ತಾ. ಈ ಪಿಕ್ಚರ್ ಡಿಸ್ಟ್ರಿಬ್ಯೂಟ್ರು ನಾನೇ. ಇಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ ಇದೆ. ಇಲ್ಲಿ ಬೇರೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ನಾನು ಯಾರನ್ನೂ ಒಪ್ಸೋ ಅವಶ್ಯಕತೆಯೂ ಇಲ್ಲ. ಸೊ ಕ್ಲಾರಿಫೈ ಹೇಳ್ತೀನಿ, ಯಾಕೆಂದರೆ ಎಲ್ಲ ಕಡೆ ಆಲ್ಮೋಸ್ಟ್ 150 ಸೆಂಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ, 25 ಮಾಲಲ್ಲಿ ರಿಲೀಸ್ ಮಾಡಿದ್ದೀವಿ.
ಎಲ್ಲ ಕಡೆ ಒಂದೇ ರಿಪೋರ್ಟ್ ಇದೆ. ಮಳೆ ಇರೋ ಜಾಗದಲ್ಲೂ ಅದೇ, ಮಳೆ ಇಲ್ದಿರೋ ಜಾಗದಲ್ಲೂ ಅದೇ. ಆಡಿಯನ್ಸ್ ಕೊರತೆ ಇದೆ ಮೇಲಾಗಿ. ಬರೋ ಸಣ್ಣ ಪುಟ್ಟ ಆಡಿಯನ್ಸ್ಗೂ ಈ ಥರದ್ದು ಕ್ರೌಡ್ ಪುಲ್ಲಿಂಗಿಂದ ಸಿಕ್ಕಾಬಡೆ ಸಮಸ್ಯೆ ಆಗ್ತಿದೆ. ದಯವಿಟ್ಟು ನಿಮ್ಮ ಮುಖಾಂತರ ದಯವಿಟ್ಟು ಕಡಿವಾಣ ಏರಿಲ್ಲ ಅಂದರೆ, ಯಾಕೆಂದರೆ ಒಂದು ಸಿನಿಮಾಗೆ ಬರ್ತಾ ಇದ್ದಿದ್ದು ಫಸ್ಟ್ ಡೇ ಎನಿ ಸಿನಿಮಾಸ್ ಯಾರೇ ಮಾಡಿದ್ರು, ಯಾವುದೇ ಆ್ಯಕ್ಟ್ರ್ ಮಾಡಿದ್ರು ಬರ್ತಾ ಇದ್ದಿದ್ದು ಕಾಲೇಜ್ ಹುಡುಗರಿಗೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು, ಕಾಲೇಜ್ ಹತ್ರ ಹೋಗ್ಬಿಟ್ಟು ಫ್ರೀ ಟಿಕೆಟ್ ಕೊಟ್ಟರೆ ಹೇಗೆ ಬರ್ತಾರೆ? ಸೊ ಇದೇ ಥರ ವ್ಯವಸ್ಥೆ ನಡೆದ್ರೆ ಇಂಟ್ರೂ ಮಾಡೋದಕ್ಕೆ ನಾವಿರಲ್ಲ, ಆ್ಯಕ್ಟ್ರುಗಳಿರಲ್ಲ, ಪ್ರೊಡಕ್ಷನ್ ಹೌಸಸ್ ಇರಲ್ಲ, ಥಿಯೇಟ್ರುಗಳಿರಲ್ಲ. ನಾವೆಲ್ಲ ಪೇಪರ್ ಅವರು ಆ ಅಡಿಷನ್ನ ಮುಚ್ಚಬೇಕಾಗತ್ತೆ. ಇದು ಪರಿಸ್ಥಿತಿ, ರಿಯಾಲಿಟಿ. ಈಗ ಆಲ್ರೆಡಿ ಇದ್ದೀವಿ, ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಸರ್, ಹೊಸ ಫೇಸ್ ಅನ್ನ ಹೀರೋ ಆಗಿ ತಗೊಂಡ್ರೆ ಸಿನಿಮಾ ಬೇಕಾಗುತ್ತೆ, ಯಾಕಂದ್ರೆ ನಿಮ್ಮಲ್ಲಿ ಇರೋ ಥರ ಇರೋ ಸರ್ ತುಂಬ ಟಫ್ ಇದೆ ಸರ್. ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ತುಂಬ ನಾವು 3 ವರ್ಷದ ಶ್ರಮ, ಕೋಟ್ಯಾಂತರ ರೂಪಾಯಿ ದುಡ್ಡು, ಎಲ್ಲರೂ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ. ಹೊಸ ಫೇಸು ತೊಗೊಳ್ತೀವಿ ಅಂತ ಹೇಳ್ತಾರೆ. ಲಾಸ್ಟ್ ಪ್ರತಿ ವರ್ಷ 150 ಹೀರೋಗಳು ಲಾಂಚ್ ಆಗ್ತಿದ್ದಾರೆ. ಆದರೆ ಎಲ್ಲಿದೆ 150 ಹೀರೋಗಳು ಎಲ್ಲಿದ್ದಾರೆ? ಡೆಫಿನೆಟ್ಲಿ ರಿಸೀವ್ ಮಾಡ್ತಿಲ್ಲ. ಸುಮ್ಮನೆ ಮೀಡಿಯಾದಲ್ಲಿ ನಾವು ಹೇಳ್ತಿದ್ದೀವಿ, ಜನ ಸಿನಿಮಾ ನೋಡ್ತಿಲ್ಲ. ಹೊಸ ಪ್ರತಿಭೆಗಳಿಗೆ, ಎಸ್ಪೆಷಲಿ ನಮ್ಮಂಥ ಬಡವರು ಮಕ್ಕಳಿಗೆ ದೇವರಣೆ ಜಾಗ ಇಲ್ಲ. ದೇವರಣೆ ಸಿನಿಮಾ ಮಾಡೋದಕ್ಕೆ ತುಂಬ ಟಫ್ ಇದೆ. ಯಾರಾದರೂ ಬಂದು ಈಗ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ. ನನಗೆ ಮನಸ್ಸು ಈಗಲೂ ಹೇಳ್ತಾ ಇದೆ ಸಿನಿಮಾ ಮಾಡಬಾರ್ದು ಅಂತ. ಗೊತ್ತಿಲ್ಲ, ಇದು ಎಮೋಷನಾಗಿ ಹೇಳ್ತಿಲ್ಲ. ಕಲೆಕ್ಷನ್ ಚೆನ್ನಾಗಿದೆ, ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ, ತುಂಬ ಪಾಸಿಟಿವ್ ರಿಪೋರ್ಟ್ಸ್ ಇದೆ, ಎಲ್ಲ ಇದೆ. ಆದರೆ ನಿಮಗೆ ಒಂದು ಥಿಯೇಟ್ರನ್ನ ಉಳಿಸ್ಕೋಬೇಕಂದ್ರೆ ಮಿನಿಮಮ್ ಅಂತ ಇರುತ್ತೆ. ಆ ಮಿನಿಮಮ್ ಆಗಿಲ್ಲ ಅಂದರೆ ಡೆಫಿನೆಟ್ ಥಿಯೇಟ್ರ್ ಉಳಿಸ್ಕೊಳಕ್ಕಾಗಲ್ಲ ಪಾಪ. ಆಮೇಲೆ ಎಸ್ಪೆಷಲಿ ಹೇಳಬೇಕು ಅಂದರೆ ನಾವು ಒಬ್ಬರೇ ಎಲ್ಲ, ಎಕ್ಸಿಬಿಟರ್ಸ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು. ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಿದ್ಯಾರ್ಥಿಗಳು ಯಾರೂ ₹1 ಬಾಡಿಗೆ ತೊಗೊಂಡಿಲ್ಲ, ಎಲ್ಲ ಥಿಯೇಟ್ರನ್ನೂ ಶೇರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಿಕಾಸ್ ಆಫ್ ಅವ್ರ ಎಕ್ಸ್ಪೆಕ್ಟೇಷನ್ನು ಕನ್ನಡ ಸಿನಿಮಾ ಬೆಳೀಲಿ ಅಂತ. ಬಟ್ ನಾವು ಅವರಿಗೆ ಒಳ್ಳೆ ಸಿನಿಮಾಗಳನ್ನ ಫೀಡ್ ಮಾಡ್ತಿಲ್ಲ. ಆಮೇಲೆ ಕೆಲವೊಂದು ಸರಿ ಕೆಟ್ಟ ಸಿನಿಮಾಗಳ ಜೊತೆಗೆ ಒಳ್ಳೆ ಸಿನಿಮಾ ಬಂದಾಗಲೂ ಮರ್ಜಾಗಿ ಹೋಗ್ತಿದೆ. ಸೊ ದಯವಿಟ್ಟು ಒಳ್ಳೆ ಸಿನಿಮಾ ಬಂದಾಗ, ನನಗೆ ಎಷ್ಟೋ ಥಿಯೇಟ್ರ್ ಮಾಲೀಕರು ಈ ಸಿನಿಮಾ ಏನಕ್ಕೆ ಹೋಗ್ತಿಲ್ಲ ಅಂತ ನನ್ನ ಕೇಳ್ತಾರೆ. ನಾನು ಅವ್ರಿಗೆ ಕ್ವಶನ್ ಕೇಳಬೇಕಾಗಿದ್ದು ನನಗೆ ಕೇಳ್ತಾರೆ. ನನಗೆ ಗೊತ್ತಾಗ್ತಿಲ್ಲ. ನನಗೆ ಪ್ರತಿ 30-40 SMS ಬರುತ್ತೆ, 5-6 ಕಾಲ್ ಬರುತ್ತೆ. ಸೂಪರ್ ಆಗಿದೆ ಸಿನಿಮಾ, 90% ಮಾರ್ಕ್ಸ್ ಕೊಡ್ತಿದ್ದಾರೆ, ಬಟ್ ಆಡಿಯನ್ಸ್ ಇಲ್ಲ. ಈಗ ವಾರಕ್ಕೆ 5 ಸಿನಿಮಾ ಬರ್ತಿದ್ದಲ್ಲ, ಅದೇನಾದ್ರೂ ಸಮಸ್ಯೆ ಆಗ್ತಿದೆ? 100% ಪ್ರತಿ ವಾರನೂ 5-6 ಸಿನಿಮಾಗಳ ಕಾಂಪಿಟೇಷನ್ ಇದೆ ಸರ್. 100% ಈ ಸಮಸ್ಯೆ ಆಗ್ತಿದೆ. ಇದಕ್ಕೆ ಸಮಸ್ಯೆಗೆ ಮೂಲ ಕಾರಣ ನಾವೇನೆ. ಅದೇ ಯಾವುದೋ ತೆಲುಗುನೋ ತಮಿಳೋ ಸಿನಿಮಾ ಬಂದಾಗ ಅವರಿಗೆ ನೀಟಾಗಿ ಡೋರ್ನ ಓಪನ್ ಮಾಡಿಬಿಟ್ಟು ಅವ್ರದ್ದೊಂದೇ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವು ದಾರಿ ಇಲ್ಲಿರೋರೇ ಮಾಡ್ಕೊಡ್ತಿದ್ದಾರೆ. ಅವ್ರಿಗೆ ಕಾಂಪಿಟೇಷನ್ ಆಗಿ ನಾವು ನಿಲ್ತಿಲ್ಲ. ಅವ್ರಿಗೆ ಏನು ಮಾಡ್ತೀವಿ, ಕನ್ನಡ ಇಂಡಸ್ಟ್ರಿಲಿ ನೀಟು ಡೋರ್ನ ಓಪನ್ ಮಾಡಿ ಕೊಟ್ಬಿಟ್ಟಿದ್ದೀವಿ. ಈಗ ಹೊಡೆದಾಡ್ತಿರೋದು ಯಾರು ಗೊತ್ತಾ? ನಮ್ಮ ಜೊತೆಗೆ 4 ಕನ್ನಡ ಸಿನಿಮಾದವರು, ಹೊಸ ಆ್ಯಕ್ಟ್ರುಗಳು, ನಾವು ಹೊಡೆದಾಡ್ತಾ ಇದ್ದೀವಿ. ಫೈಟ್ ಮಾಡಬೇಕಾಗಿದೆ ಅವ್ರ ಜೊತೆಗೆ. ಅವ್ರ ದಾರಿನ ಕ್ಲಿಯರ್ ಮಾಡಿಬಿಟ್ಟು ಚಿಕ್ಕ ಸಿನಿಮಾಗಳು ಫೈಟ್ ಮಾಡ್ಕೊಂಡಿದ್ದೀವಿ. ಗೊತ್ತಿರುತ್ತೆ ನಿಮ್ಮ ಚಿಕ್ಕ ಸಿನಿಮಾಗಳು ಹಣೆ ಬರ ಎಷ್ಟಿರುತ್ತೆ ಅಂತ. ಆ ಫೈಟಲ್ಲಿ ನಾವುಗಳೇ ಸೋತೋಗ್ತಾ ಇದ್ದೀವಿ. ನಾವು ಹೇಳ್ಬೇಕಾಗಿ ನಾವು ಸೋತೋಗ್ತಾ ಇದ್ದೀವಿ. ಜೊತೆಗೆ ಇಲ್ಲಿರೋ ದೊಡ್ಡ ಆ್ಯಕ್ಟರ್ಸ್, ದೊಡ್ಡ ಪ್ರೊಡ್ಯೂಸರ್ಸ್, ದೊಡ್ಡವ್ರು ಅಂತ ಏನಿದ್ದೀರ, ಇಂಡಸ್ಟ್ರಿ ಕಟ್ಟಿ ಬೆಳೆದಂಥವ್ರು, ದಯವಿಟ್ಟು ಹೊಸಬರಿಗೆ ಸಪೋರ್ಟ್ ಮಾಡಿ. ನಿಮ್ದೊಂದು ವಾಯ್ಸ್ ಬೇಕಾಗಿದೆ. ಬಿಕಾಸ್ ಆಫ್ ಸಣ್ಣವರಿಗೆ, ನಾಟ್ ಓನ್ಲಿ ವಿದ್ಯಾರ್ಥಿನಿಯರಿಗೆ ಅಂತಾರ, ಇವು ಪ್ರತಿ ವೀಕು ರಿಲೀಸ್ ಆಗೋ ಸಣ್ಣ ಸಿನಿಮಾಗಳಿಗೆ ನಿಮ್ದೊಂದು ಸಪೋರ್ಟ್. ಯಾಕೆಂದರೆ ನಾಳೆ ನಿಮ್ಮ ಸಿನಿಮಾಗಳು ರಿಲೀಸ್ ಆಗುತ್ತೆ. ನಿಮ್ಮ ಸಿನಿಮಾ ಆದಾಗ ಥಿಯೇಟ್ರ್ ಓಪನ್ ಇದ್ದರೆ ಮಾತ್ರ ನಿಮ್ಮ ಸಿನಿಮಾ ಆಗಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಥಿಯೇಟ್ರುಗಳು ಮುಚ್ತಾ ಇದ್ದಾರೆ. ಬಿಕಾಸ್ ಆಫ್ ಏನಂದರೆ ಥಿಯೇಟ್ರುಗಳಿಗೆ ಸಣ್ಣವ್ರಿಗೆ ಸಪೋರ್ಟ್ ಕೊಡ್ತಿಲ್ಲ. ನಿಮ್ಮ ವಾಯ್ಸಿಂದ ಸಣ್ಣ ಸಿನಿಮಾಗಳಿದ್ದರೆ ನಿಮ್ಮ ಸಿನಿಮಾ ಬಂದಾಗ ಆ ಥಿಯೇಟ್ರ್ ಇರುತ್ತೆ. ಇಲ್ಲಾಂದರೆ ಆ ಥಿಯೇಟ್ರನ್ನ ಮುಚ್ಚಿ ನಿಮ್ಮ ಸಿನಿಮಾ ಬಂದಾಗ ಓಪನ್ ಆಗುತ್ತೆ. ಆಡಿಯನ್ಸಿಗೆ ಫ್ಲೋಟಿಂಗ್ ಅಂದರೆ ಸಿನಿಮಾ ನೋಡೋ ಅಭ್ಯಾಸನ ಕಟ್ ಮಾಡಿದ್ದೀವಿ ಆಲ್ರೆಡಿ. ಈಗ ಏನಕ್ಕೆ ಓಪನ್ ಬರ್ತಿರಲ್ಲ ಅಂದರೆ, ಸೊ ಸಿನಿಮಾ ರೆಗ್ಯುಲರಾಗಿ ನೋಡೋ ಆಡಿಯನ್ಸಿಗೆ ಸಿನಿಮಾ ಫ್ಲೋನ ಬೇಕು. ಹಿಂಗಿದೆ ವ್ಯವಸ್ಥೆ. ಇದ್ರ ಮಧ್ಯೆ ಗೆದ್ಕೊಂಬನ್ನಿ ಅಂತಾರೆ. ಗೆಲ್ಲೋದಕ್ಕೆ ಬಿಟ್ರೆ ತಾನೆ, ಓಡೋಕ್ಕೆ ಬಿಡ್ತಾ ಇಲ್ಲ. ಅವ್ರು ಕಾಲಿಟ್ಟ ತಕ್ಷಣ ಅಲ್ಲೇ ಎಳೆದು ಬಿಡ್ತಾರೆ. ನೀವು ಹೇಳ್ತಾ ಇದ್ರೆ 150 ಜನ ಬರ್ತಾರೆ, ಭಯ ಆಗ್ತಿದೆ ಹೊಸದನ್ನ ಕಲಿಸಕ್ಕೆ. ಜಾಸ್ತಿ ಸಿನಿಮಾ ಮಾಡೋದು ವರ್ಷಕ್ಕೆ 10-15 ಸಿನಿಮಾ ಚಿತ್ರರಂಗದ ಕಥೆ. ಸರ್ ಅವ್ರಿಗೆ ಮಾಡಲಿ, ಯಾರ್ಯಾರು ಅವ್ರಿಗೆ ಮಾಡ್ತಿದ್ದಾರೆ ವೆರಿ ಗುಡ್, ಐ ಆಮ್ ಹ್ಯಾಪಿ. ಅದರಲ್ಲಿ ನಾನು ಹೇಳೋಷ್ಟು ದೊಡ್ಡವನಲ್ಲ. ಬಟ್ ಥಿಯೇಟ್ರಸು ಡೆಫಿನೆಟಾಗಿ ಈ ವರ್ಷ ಒಂದು 100 ಹೋಗುತ್ತೆ, ನೆಕ್ಸ್ಟ್ ವರ್ಷ ಒಂದು 100 ಹೋಗುತ್ತೆ. ಆಮೇಲೆ 4-5 ಬರೀ ಮಾಲ್ಗಳು ಉಳ್ಕೊಳ್ಳುತ್ತೆ. ಸ್ಟಾರ್ಗಳು ಸಿನಿಮಾ ನೋಡಿ ಸರ್. ಕೊನೆಯದಾಗಿ ನಿಮ್ಮ ಪ್ರಕಾರ ಪರಿಹಾರ ಏನು? ಚೇಂಬರಲ್ಲಿ ಏನು ಡಿಸ್ಕಷನ್ ಮಾಡಿ? ಇನ್ನು ದೇವರಣೆಗೂ ಕನ್ನಡ ಸಿನಿಮಾ ಮಾಡಲ್ಲ ಸರ್. ಬೇರೆ ಏನಿಲ್ಲ, ನಾನು ಕೇಳಿದ್ರೆ ಹೇಳ್ತೀನಿ ಇಷ್ಟೇ. ಬಿಕಾಸ್ ಆಫ್ ಏನಂದರೆ ಇಲ್ಲಿ ಹೊಸ ಪ್ರೊಡ್ಯೂಸರ್ಸು ಕೋಟ್ಯಾಂತರ ರೂಪಾಯಿ ದುಡ್ಡು ತೊಗೊಂಬಂದಿರ್ತಾರೆ.
ಹೊಸ ಆ್ಯಕ್ಟರ್ಸ್ ಕೆರಿಯರ್ ಅವರು 10 ವರ್ಷ 15 ವರ್ಷ ಒಂದೊಂದು ಸಣ್ಣ ಅವಕಾಶಗಳು ಕಾದಿರ್ತಾರೆ. ಈ ಥರ ಪರಿಸ್ಥಿತಿ ಅದೇ, ಹೊಸ ಆ್ಯಕ್ಟ್ರುಗಳು ಬರೋಲ್ಲ, ಹೊಸ ಪ್ರೊಡ್ಯೂಸರ್ಸ್ ಬರೋಲ್ಲ, ಹೊಸ ಟೆಕ್ನಿಷಿಯನ್ ಬರಲ್ಲ. ಎಷ್ಟು ಜನ ಪ್ರೊಡ್ಯೂಸರ್ಸು ಲಾಸ್ಟ್ 10 ಇಯರ್ಸಲ್ಲಿ ರಿಪೀಟ್ ಸಿನಿಮಾ ಮಾಡಿದ್ದಾರೆ? ಎಷ್ಟು ಜನ ಪ್ರೊಡ್ಯೂಸರ್ ಮಾಡಿದ್ದಾರೆ, ರಿಪೀಟ್ ಸಿನಿಮಾ ಮಾಡಿದ್ದಾರೆ? ಒಂದು ಸಿನಿಮಾ ಬರ್ತಾರೆ, ನೋಡ್ತಾರೆ, ಇದು ಆಗಿಲ್ವಾ, ಓಕೆ ಇದೇನೋ ಬಿಸ್ನೆಸ್ ಸೆಟ್ ಆಗಲ್ಲ ಅಂತ ಹೋಗ್ತಾರೆ. ಕೆಡ್ಸಿರೋದು ಯಾರು ಸರ್? ಒಳ್ಳೆ ಸಿನಿಮಾ ಮಾಡಿದ್ರು ಓಕೆ, ಕೆಟ್ಟ ಸಿನಿಮಾ ಮಾಡಿದರೆ ಡೆಫಿನೆಟ್ಲಿ ನಾವು ಅಗ್ರೀಡ್, ನಾವು ತಪ್ಪು ಮಾಡಿದ್ದೀವಿ, ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ. ಒಳ್ಳೆ ಪ್ರಾಡಕ್ಟ್ನ ಕೊಟ್ಟು ಹಗಲು ರಾತ್ರಿ ಚಂದನಿಂದ ಹಿಡಿದು 4 ಜನ ಒಳಗರಿಂದ ಟೆಕ್ನಿಕಲಿ ಏನೇನು ಹೊಸ ಟೆಕ್ನಾಲಜಿ ತಂದಿದ್ದೀವಿ, ಹೊಸ ಹಳೆ ಕಂಟೆಂಟ್ ಅಂತ ಇದ್ದರೆ ಕಂಟೆಂಟನ್ನು ಹೊಸದು ಮಾಡಿದ್ದೀವಿ. ಎಲ್ಲೂ ರಿಮೇಕು ಮಾಡಿಲ್ಲ, ಎಲ್ಲೂ ಕದ್ದು ಮಾಡಿಲ್ಲ. ಆದರೂ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಇನ್ನೇನಕ್ಕೆ ಸಿನಿಮಾ ಮಾಡ್ಬೇಕು ನಾವು? ಕೋಟ್ಯಾಂತರ ರೂಪಾಯಿ ಕಳ್ಕೊಳಕ್ಕೆ? ಸರ್ ನನಗೆ ಅವಕಾಶ ಬರದೇ ಇದ್ರೂ ಪರವಾಗಿಲ್ಲ ಸರ್, ನಾನು ಸಿನಿಮಾ ಮಾಡದೇ ಇದ್ರೂ ಪರವಾಗಿಲ್ಲ, ನನಗೆ ಸಿನಿಮಾ ಬೇಡ ಸರ್. ದಿಸ್ ಇಸ್ ಎ ರಿಯಾಲಿಟಿ. ದೇವರಣೆ ತುಂಬ ಟಫ್ ಸರ್ ಇದು. ಬಿಕಾಸ್ ಆಫ್ ನನಗೆ ಪ್ರೊಡ್ಯೂಸರ್ಗೆ ಈ ಮುಖಾಂತರ ಸಾರಿ ಕೇಳ್ತೀನಿ ಸರ್, ಇನ್ನು ಲೈಫಲ್ಲಿ ನಾನು ಸಿನಿಮಾ ಮಾಡಬಾರ್ದು ಅಂತ ಇದೇ ಲಾಸ್ಟ್ ಸರ್. ಬೇರೆ ಏನಾದ್ರು ಹೊಟ್ಟೆ ಪಡೆಗೆ ಬೇರೆ ಏನಾದ್ರು ಜಾಬ್ ನೋಡ್ಕೊತೀನಿ. ನಮ್ಮ ಡೈರೆಕ್ಟ್ರು ಇಷ್ಟೊತ್ತು ಅವ್ರ ನೋವನ್ನ ತೋಡ್ಕೊಂಡ್ರು. ಇದೇ ರಿಯಾಲಿಟಿ. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ ಮಕ್ಕಳಿಗೆ ಉಗಿಸ್ಕೋತೀವಿ. ಬಟ್ ಆದರೆ ಒಳ್ಳೆ ಕಂಟೆಂಟು, ಯೂತ್ಗೆ ಬೇಕಾಗಿರೋ ಕಂಟೆಂಟು, ಪೇರೆಂಟ್ಸಿಗೆ ಬೇಕಾಗಿರೋ ಕಂಟೆಂಟು, ಡಿಫ್ರೆಂಟ್ ಸಿನಿಮಾ ಮಾಡಿ ಥಿಯೇಟ್ರಿಗೆ ಬರ್ತೀವಿ ಅಂತ ನಮ್ಮ ಕನ್ನಡ ಜನನೇ ಹೇಳ್ತೀರಾ. ಮೀಡಿಯಾ ಸಿಕ್ಕಿದ್ರೆ, ಮೈಕ್ ಸಿಕ್ಕಿದ್ರೆ, ಸರ್ ಡಿಫ್ರೆಂಟ್ ಸಿನಿಮಾ ಮಾಡಿದ್ದೀವಿ ಸರ್, ಯಾಕೆ ಸರ್ ಬರ್ತಾ ಇಲ್ಲ ಇವತ್ತು ಕನ್ನಡ ಆಡಿಯನ್ಸು? ಅದೇ ನಮ್ಮ ಕನ್ನಡ ಥಿಯೇಟ್ರ್ಗಳಲ್ಲಿ ಕರ್ನಾಟಕದಲ್ಲಿ ತೆಲುಗು ಸಿನಿಮಾ ರಿಲೀಸ್ ಆಗಲಿ, ತಮಿಳ್ ಸಿನಿಮಾ ರಿಲೀಸ್ ಆಗಲಿ, ಥಿಯೇಟ್ರ್ಗಳು ಹೌಸ್ಫುಲ್ಲು. ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸೇ ಇರಲ್ಲ. ಅದು ಏನು ತೆಲುಗು ಆಡಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಮ್ಮ ಕನ್ನಡ ಆಡಿಯನ್ಸೇ. ಅದೇ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವು ಹೋಗಿ ತೆಲುಗು ಭಾಷೆ ಸಿನಿಮಾ ಮಾಡೋಣ, ತಮಿಳ್ ಭಾಷೆ ಸಿನಿಮಾ ಮಾಡೋಣ. ಅದು ಹೆಂಗಿರುತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮ ಅಂದಿರ ಪಕ್ಕದ ಮನೆ ಆಂಟಿ ಅಂಕಲ್ನ ಅಪ್ಪ ಅಮ್ಮ ಅಂದಂಗೆ ಐತಿ ಇದು ಕತೆ. ಸರ್ ಎಷ್ಟೋ ವರ್ಷದ ಜರ್ನಿ ಸರ್ ಇವೆಲ್ಲ ನಮ್ಮದು. ಅದು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಸ್ಟ್ರಗಲ್ಲು ಇಲ್ಲಿ ತನಕ ಬಂದು ನಿಂತ್ಕೋತೀವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ, ಮೆಟ್ ತಗೋ ನೋಡಿ ಹೊಡ್ಸ್ಕೊತೀವಿ. ಸಿನಿಮಾ ನೋಡಿ ಮೆಟ್ ತಗೋ ನೋಡಿ ಹೊಡ್ಸ್ಕೊತೀವಿ. ಬಟ್ ಆದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಸಾಂಗ್ಸ್ ಚೆನ್ನಾಗಿಲ್ವಾ, ಟ್ರೈಲರ್ ಚೆನ್ನಾಗಿಲ್ವಾ, ಪ್ರೊಡ್ಯೂಸರ್ಸು ಪಾಪ ಅವ್ರ ಮನೆಯಿಂದ ದುಡ್ಡು ತಂದಿರ್ತಾರೋ, ಇಲ್ಲ ಸಾಲ ಮಾಡಿ ತಂದಿರ್ತಾರೋ, ಇಲ್ಲ ಅವರು ಹೆಂಡತಿ ಒಡವೆಗಳನ್ನ ಅಡಾಯಿಗೆ ತಂದಿರ್ತಾರೋ, ತಂದು ಸಿನಿಮಾಗೆ ಹಾಕಿರ್ತಾರೆ ಸರ್. ಏನಕ್ಕೆ? ಇನ್ನೊಂದು ಸರ್, ಪಬ್ಲಿಸಿಟಿ ಸರ್, ಬರೀ ಪಬ್ಲಿಸಿಟಿಗೆ 70 ಲಕ್ಷ ಖರ್ಚು ಮಾಡಿದ್ದೀವಿ ಸರ್, ಮನೆ ಮುಟ್ಸಿದ್ದೀವಿ ಸರ್. ಒಬ್ರು ಆಡಿಯನ್ಸ್ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಎಸ್ ಸರ್. ಸೊ ಎಲ್ಲೋ ಇಂದ ತಂದು ದುಡ್ಡು ಹಾಕಿರ್ತಾರೆ. ಏನಕ್ಕೆ? ಓನ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ. ಅಫ್ಕೋರ್ಸ್ ಇದ್ರಲ್ಲಿ ನಮ್ಮ ಸ್ವಾರ್ಥನೂ ಇದೆ, ನಮ್ಮ ಕರಿಯರ್ ಬೆಳೆಸ್ಕೊಳಕ್ಕೆ, ನಾವು ಸ್ವಲ್ಪ ದುಡ್ಡು ಮಾಡ್ಕೊಳಕ್ಕೆ. ಏನಕ್ಕೆ? ನಮ್ಮ ಹೊಟ್ಟೆಪಾಡಿಗೆ ಅಷ್ಟೇ ಸರ್. ಇಲ್ಲೇನು ಕೋಟ್ಯಾಂತರ ರೂಪಾಯಿ ಜನರೇಟ್ ಆಗ್ತಾ ಇಲ್ಲ, ಸರಿನಾ? ದರ್ಶನ್ ಫ್ಯಾನ್ಸ್ ಎಷ್ಟೋ ಜನ ನಾವು ಸಿನಿಮಾ ನೋಡಲ್ಲ, ಬಾಸ್ ಬರೋ ಗಂಟೆ ಸಿನಿಮಾ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಅಣ್ಣ ಎಲ್ಲ ಇಂಟರ್ವ್ಯೂಲ್ ಹೇಳಿದ್ದಾರೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ. ಅವರೆಲ್ಲೂ ಬಿಟ್ಕೊಟ್ಟಿಲ್ಲ ಸಿನಿಮಾನ. ನೀವು ಫ್ಯಾನ್ಸ್ ಅರ್ಥ ಮಾಡ್ಕೋಬೇಕು ಅದನ್ನು. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಎಲ್ಲ ಯೂಟ್ಯೂಬಲ್ಲಿ, ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿ ಕನ್ನಡ ನಮ್ಮ ಸಿನಿಮಾ ಬಗ್ಗೆ, ವಿದ್ಯಾರ್ಥಿನಿಯರ ಸಿನಿಮಾ ಬಗ್ಗೆ ರಿಪೋರ್ಟ್ಸ್ ನೋಡಿ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದವರು ಎಲ್ಲರೂ ಸಿನಿಮಾನ ಹೊಗಳಿ ಆಚೆ ಹೋಗಿದ್ದಾರೆ. ಇಂಥ ಸಿನಿಮಾ ಕನ್ನಡಕ್ಕೆ ಬೇಕು. ಈ ವರ್ಷದಲ್ಲಿ ನಾವು ಇವಾಗ ಜುಲೈಯಲ್ಲಿ ಇದ್ದೀವಿ ಸರ್, ಈ ವರ್ಷದಲ್ಲಿ ಬಂದಿರೋ ಬೆಸ್ಟ್ ಸಿನಿಮಾ, ಫಸ್ಟ್ ಬೆಸ್ಟ್ ಸಿನಿಮಾ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಆಡಿಯನ್ಸ್ ಹೇಳಿದ್ದಾರೆ. ಅದನ್ನು ನೋಡಿ ಒಂದ್ಸರಿ ಸಿನಿಮಾ ಹೆಂಗಿದೆ ಅಂತ ನೋಡೋಕ್ಕನ ಬನ್ನಿ ಸರ್. ನಮ್ಮ ಟಿಕೆಟು 200 ರೂಪಾಯಿ, 250, 300 ಇಲ್ಲ ಸರ್, ಬರೀ 120, 150 ರೂಪಾಯಿ ಟಿಕೆಟು ಸಿಂಗಲ್ ಸ್ಕ್ರೀನ್ಗಳಲ್ಲಿ. ದಯವಿಟ್ಟು ಇದು ಲೈಕ್ ಸಿನಿಮಾಗಳು, ಪ್ರೊಡ್ಯೂಸರ್ ಸಿನಿಮಾಗಳು ಮಾಡಬೇಕು, ಅವರಿಲ್ಲಿ ಕಂಟಿನ್ಯೂಸ್ ಆಗಿ ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅಂತಂದರೆ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬರಲೇಬೇಕು ಸರ್. ಅಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಆ್ಯಂಡ್ ಯಾವುದೇ ಸಪೋರ್ಟ್ ಇಲ್ಲದೆ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿರುವಂಥ ಒಂದು ಸಿನಿಮಾ ಇದು. ಸೊ ನಮ್ಮಂಥ ಯಾವ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ಇರೋ ಆ್ಯಕ್ಟರ್ಸ್ಗೆ ಒಂದು ಆ್ಯಕ್ಟರ್ ಆಗುವಂಥ ಒಂದು ಇದಿದೆಯಲ್ಲ ಥಾಟು, ಅದೇ ಎಷ್ಟು ಜನ ಬಿಟ್ಬಿಟ್ಟಿರ್ತಾರೆ ಆಗಲ್ಲ ಅಂತ ಅಂದ್ಕೊಂಡು. ಬಟ್ ಸಿಕ್ಕಾಪಟ್ಟೆ ಸ್ಟ್ರಗಲಿಂದ ಹಿಡ್ಕೊಂಡು ಒಂದು 5 ವರ್ಷ ಇವ್ನು ಹೇಳ್ದಂಗೆ 5 ವರ್ಷ 10 ವರ್ಷ ಕಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾನ. ಆ್ಯಂಡ್ ಇದೆಲ್ಲ ಆದಮೇಲೆ ಸಿನಿಮಾ ಚೆನ್ನಾಗಿಲ್ಲ, ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ನೋಡಬೇಡಿ. ಕರೆಕ್ಟ್ ಅಲ್ವಾ? ನೋಡಬೇಡಿ. ಬಟ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಸರ್. ವರ್ಷಾಂಗಟ್ಲೆ ನಾನು ನ್ಯಾಷನಲ್ ಲೆವೆಲ್ ಜಿಮ್ನಾಸ್ಟ್, ನಾನು ಅದಕ್ಕೊಂದು 10 ವರ್ಷ ಟ್ರೈನಿಂಗ್ ತೊಗೊಂಡು ಜಿಮ್ನಾಸ್ಟಿಕ್ಕು, ಡ್ಯಾನ್ಸು, ಹಗಲು ರಾತ್ರಿ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಬಂದು ಇಲ್ಲಿವರೆಗೂ ಒಂದು ಸಿನಿಮಾನ ಮಾಡಿದ್ದೀವಿ. ಇವಾಗ ಎಷ್ಟು ಜನ ಸೆಲೆಬ್ರಿಟೀಸ್ ಬಂದು ಅವರು ಕೂಡ ಹೇಳಿದ್ದಾರೆ ಅವ್ರ ರಿವ್ಯೂಸು.
ಸಿನಿಮಾ ನೋಡಿರೋ ಅಷ್ಟು ಜನನೂ ಅಷ್ಟೇ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ನಿಮ್ಮಲ್ಲಿ ಒಂದೊಂದು ರಿಕ್ವೆಸ್ಟು, ಹೊಸ ಕಲಾವಿದರು, ಹೊಸ ತಂಡ ಇದು, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ, ಡಿಲೇ ಮಾಡಬೇಡಿ ಪ್ಲೀಸ್. ಇವತ್ತು ನಾಳೆ ನಾಳಿದ್ದು ಯಾವಾಗ ಟೈಮ್ ಸಿಗುತ್ತೆ ಇದೇ ವಾರದಲ್ಲಿ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಹೇಳಬೇಕು, ಇದು ಬರೀ ನಮ್ಮ ಸಿನಿಮಾದಷ್ಟೇ ಪ್ರಾಬ್ಲಮ್ ಅಲ್ಲ, ಎಲ್ಲ ಕನ್ನಡ ಸಿನಿಮಾ, ಎಲ್ಲ ಹೊಸಬ್ರು ಕನ್ನಡ ಸಿನಿಮಾ ಅಥವಾ ಮೀಡಿಯಂ ರೇಂಜಲ್ಲಿರೋ ಎಲ್ಲ ಡೈರೆಕ್ಟರ್ಸ್ ಆ್ಯಂಡ್ ಹೀರೋಸ್ ಸಿನಿಮಾದ ಎಲ್ಲ ಪ್ರಾಬ್ಲಮ್ ಇದೆ ಸರ್. ಕನ್ನಡ ಸಿನಿಮಾ ಎಲ್ಲರೂ ನಿಲ್ಲಿಸ್ಬಿಟ್ರೆ ಆಮೇಲೆ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಮೀಡಿಯಾಗೆ ಏನು ಯಾವ ಆ್ಯಕ್ಟರ್ಸು ಇರಲ್ಲ, ಯಾವ ಡೈರೆಕ್ಟರ್ಸು ಇರಲ್ಲ, ಯಾವ ಪ್ರೊಡ್ಯೂಸರ್ಸು ಇರಲ್ಲ ಬಂದು ಇಂಟರ್ವ್ಯೂಗಳು ಕೊಡೋಕ್ಕೆ. ಆ್ಯಂಡ್ ಜನಕ್ಕೂ ಅಷ್ಟೇ ಎಂಟರ್ಟೈನ್ ಮಾಡೋಕ್ಕೆ ಯಾರು ಇರಲ್ಲ ಸರ್. ಆಮೇಲೆ 5 ವರ್ಷ 10 ವರ್ಷ ಆದಮೇಲೆ ಥಿಯೇಟ್ರ್ಗಳು ಇರಲ್ಲ ಕರ್ನಾಟಕದಲ್ಲಿ. ನೀವು ಹೋಗ್ಬಿಟ್ಟು OTTಯಲ್ಲಿ ವೆಬ್ ಸೀರೀಸು, ಶಾರ್ಟ್ ಮೂವೀಸ್, ಅದು ಶಾರ್ಟ್ ಮೂವೀಸ್ ಎಂಥ ಕಾಲ ಬರುತ್ತೆ ಹೇಳ್ತಿದ್ದೀನಿ ಕೇಳಿ. ಮೊಬೈಲ್ಗಳಲ್ಲಿ ಶಾರ್ಟ್ ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮನೆಗಳಲ್ಲಿ ಕೂತ್ಕೊಂಡು ಶಾರ್ಟ್ ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನೇ ನೀವು ಎಂಟರ್ಟೈನ್ಮೆಂಟ್ ಆಗಿ ತಗೊಬೇಕಾಗುತ್ತೆ, ಅದನ್ನ ಹೇಳ್ತೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಾನಸ್ವಿ. ಈ ಮೂವಿಲಿ ಹೀರೋಯಿನ್ ಆಗಿ ಕಾಣಿಸ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಮೂವಿ ಮಾಡಿದ್ದೀವಿ. ಎಲ್ಲರೂ ಮೂವಿ ನೋಡಿರೋರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆದರೆ ಥಿಯೇಟರ್ಗೆ ಯಾಕೆ ಬರ್ತಾ ಇಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದೊಂದಕ್ಕೆ ಆನ್ಸರ್ ಕೊಡಿ ಅಂತ ಕೇಳ್ಕೊತೀನಿ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಆಳಬೇಕು, ಪರವಾಗಿಲ್ಲ ರಿಲೀಸ್ ಆಗಲಿ, ಆದರೆ ಬೇರೆ ಭಾಷೆಗಿಂತ ನಮ್ಮ ಸಿನಿಮಾದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಆಳಬೇಕು. ಥಿಯೇಟ್ರ್ಗಳೆಲ್ಲ ಮುಚ್ಚೋದ್ಮೇಲೆ ಎಲ್ಲಿ ಹೋಗ್ತೀರಾ ಸಿನಿಮಾ ನೋಡೋಕ್ಕೆ? ದಯವಿಟ್ಟು ಈ ಮೂಲಕ ಇಲ್ಲಿಂದ ನಮ್ಮ ಸಿನಿಮಾಯಿಂದ ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾ ಕುಸಿತಾ ಇದೆ. ಎಲ್ಲ ಕನ್ನಡ ಕನ್ನಡ ಕರ್ನಾಟಕ ಅಂತ ಇದ್ರಿ, ಎಲ್ಲೋಗಿದ್ದೀರಾ? ಇವಾಗ ಕನ್ನಡ ಸಿನಿಮಾನ ಎತ್ತರದಲ್ಲಿ ತರಿಸೋದು ನಿಮ್ಮ ಜವಾಬ್ದಾರಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಎತ್ತರದಲ್ಲಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ಡೈರೆಕ್ಟರ್ ಆದ ಅರುಣ್ ಮುಕ್ತ ಅವರು ಹಾಗೂ ನಮ್ಮ ಕಲಾವಿದರು ಅವರ ಅಳಲನ್ನು ತೋಡ್ಕೊಂಡಿದ್ದಾರೆ ಎಲ್ಲ ಜನತೆಗಳ ಮುಂದೆ. ದಯವಿಟ್ಟು ಕನ್ನಡ ಸಪೋರ್ಟ್ ಮಾಡಿ, ಪ್ರೊಡ್ಯೂಸರ್ಸ್ನ ಉಳಿಸಿ, ಕಲಾವಿದರನ್ನ ಉಳಿಸಿ. ಕಲಾವಿದರು ಬೆಳಿಬೇಕು, ಹೊಸ ಕಲಾವಿದರು ಬೆಳಿಬೇಕು ಅಂತಂದರೆ ನಮ್ಮೆಲ್ಲ ಸಹಕಾರ ಬಹಳ ಮುಖ್ಯ. ತುಂಬ ಶ್ರಮದಿಂದ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಚಿರಋಣಿ. ಯಾಕೆಂದರೆ ಯಾವ ಒಬ್ಬ ಕಲಾವಿದರಿಗೂ ಆಗಲಿ, ಡೈರೆಕ್ಟರ್ ಆಗಲಿ, ಅವ್ರು ಬೆಳಿಬೇಕು ಅಂತ ಅವರ ಒಂದು ಜೀವನದ ಒಂದು ಗುರಿ ಇರುತ್ತೆ. ಆ ಗುರಿಗೆ ನಮ್ಮಲ್ಲಿ ತಕ್ಕಂಥ ಪ್ರೇಕ್ಷಕರು ಅದನ್ನು ಸಪೋರ್ಟ್ ಮಾಡದೇ ಇದ್ದರೆ ಭಾಳ ಮುಂದೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೆಳಗೆ ಕುಸಿದು ಬಿದ್ದು ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಫಿಲಮ್ ನಮ್ಮ ಚೇಂಬರ್ ಆಗಲಿ ಅವರು ಸೂಕ್ತ ಕ್ರಮ ತಗೊಂಡು ಕನ್ನಡಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು ಅಂತ ನನ್ನ ವಿನಂತಿ. ಪ್ರೊಡ್ಯೂಸರ್ಸ್ಗಳಾಗಿ ನಮಗೆ ಗೊತ್ತು ಕಷ್ಟ, ಏನು ಇನ್ವೆಸ್ಟ್ ಮಾಡಿದ್ದೀವಿ, ಯಾವ ಥರ ದುಡ್ಡು ತಂದಿದ್ದೀವಿ, ಎಲ್ಲಿಂದ ಹಾಕಿದ್ದೀವಿ ಅಂತ. ಇವತ್ತು ನಮ್ಮ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡದೇ ಇದ್ದರೆ ನಮ್ಗೆ ಏನಾಗಬೇಕು, ಎಲ್ಲಿಗೆ ಏನು ಅನ್ನಿಸ್ಬೇಕು, ಅಥವಾ ನಮ್ಮಲ್ಲಿ ಆ್ಯಕ್ಟ್ ಮಾಡಿದಂಥ ನಮ್ಮ ಕಲಾವಿದರಿಗೆ ಏನು ಅನ್ನಿಸ್ಬೇಕು, ಒಂದು ಗ್ರೂಪ್ ಇಲ್ಲ, ಒಂದು ಮುಂದೆ ಹೋಗೋಕ್ಕೊಂದು ದಾರಿ ತೋರಿಸ್ತಾ ಇಲ್ಲ ಯಾರಿಗೂ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಕನ್ನಡದವ್ರಿಗೆ ಕನ್ನಡ ಫಿಲ್ಮ್ ನೋಡೋಕ್ಕೆ ಕನ್ನಡದಲ್ಲಿ ಆದ್ಯತೆ ಕೊಡಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಲ್ಲರನ್ನೂ ಉಳಿಸಿ. ಥ್ಯಾಂಕ್ ಯು ಸೋ ಮಚ್.